अरुणां करुणातरङ्गिताक्षीं धृतपाशाङ्कुशपुष्पबाणचापाम् अणिमादिभिरावृतां मयूखैः अहमित्येव विभावहे ಭವಾನಿ. ಕಣ್ಣು ಮುಚ್ಚಿದ ಒಡನೆಯೇ ಆತ್ಮಸ್ವರೂಪಿಣಿಯಾಗಿ, ಕಣ್ಣು ತೆರೆದ ಒಡನೆಯೇ ಪ್ರಪಂಚ ಸ್ವರೂಪಿಣಿಯಾಗಿ, ಬ್ರಹ್ಮಾಂಡ ಸ್ವರೂಪಿಣಿಯಾಗಿ, ಒಳಗೂ ಹೊರಗೂ ಸಮರಸವಾಗಿ ಕೂಡಿರುವಂಥ ಆ ದಿವ್ಯ ಮಾತೆಗೆ, ಆ ಬ್ರಹ್ಮಾಂಡ ಮಾತೆಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಏನು ಜಗನ್ಮಾತೆ ಪ್ರೇರಣೆ ಕೊಡ್ತಾಳೋ ಅದರಂತೆ ಮಾತನಾಡಲು ಇಚ್ಛಿಸುತ್ತೇನೆ. ಎಲ್ಲ ದಿವ್ಯಾತ್ಮ ಸ್ವರೂಪಗಳಾದಂತಹ ವೀಕ್ಷಕರೆಲ್ಲರಿಗೂ ನನ್ನ ಶ್ರದ್ಧೆಯ ನಮಸ್ಕಾರಗಳು. ಕಳೆದ ಬಾರಿ 2045 ಅಷ್ಟೊತ್ತಿಗೆ ಈ ಭೂಮಿ ನರಕ ಯಾತನೆಯನ್ನು ಅನುಭವಿಸುತ್ತೆ ಅಂತೇಳ್ಬಿಟ್ಟು ಆ ವಿಷಯದ ಬಗ್ಗೆ ಕುರಿತು ಚಿಂತನೆ ಮಾಡಿದ್ವಿ. ಈಗ ಮತ್ತೆ ಬೇರೆ ಬೇರೆ ದೇಶಗಳು ಒಂದು ದೇಶ ಇನ್ನೊಂದು ದೇಶದ ಮೇಲೆ ದ್ವೇಷಕಾರ್ತ ಆ ದೇಶಗಳನ್ನು ಅವ್ರ ಹಿಡಿತದಲ್ಲಿ ಇಟ್ಕೊಬೇಕು ಅನ್ನೋ ಒಂದು ಕಾತರದಲ್ಲಿ ಉತ್ಸಾಹದಲ್ಲಿ ಹೋಗ್ತಾ ಇದ್ದಾರೆ. ಆದರೆ ನಾವು ಒಂದು ಧಾರ್ಮಿಕತೆಯನ್ನು ರೂಪಿಸ್ಕೊಬೇಕು, ಆ ಧರ್ಮದ ಹಾದಿಯಲ್ಲಿ ನಡಿಬೇಕು. ಯಾವುದು ಧರ್ಮ, ಯಾವುದು ಧಾರ್ಮಿಕತೆ ಎಂದರೆ, ಉಪನಿಷತ್ತುಗಳು ನಿಮ್ಮನ್ನು ಪಾಪಿ ಅಂತ ಯಾವ ಉಪನಿಷತ್ತು ಹೇಳೋದಿಲ್ಲ. ನೀನು ಅಮೃತ ಪುತ್ರ, ನೀನು ಆನಂದ ಸ್ವರೂಪ, ನೀನು ಚೈತನ್ಯ ಸ್ವರೂಪ ಅಂತೇಳ್ಬಿಟ್ಟು ಎಲ್ಲ ಉಪನಿಷತ್ತುಗಳು ಹೇಳ್ತವೆ. ಹಾಗಾಗಿ ಈ ಒಂದು ಸತ್ಯವನ್ನು ತಿಳ್ಕೊಬೇಕಾದ್ರೆ ನಾನು ಸಾಧಕನಾಗಬೇಕು. ನಾನು ಧ್ಯಾನದ ಮೂಲಕ, ನಾನು ಯಾವುದೋ ಒಂದು ಅನುಷ್ಠಾನಗಳ ಮೂಲಕ ನಾನು ಅದನ್ನು ಅರ್ಥ ಮಾಡ್ಕೊಬೇಕು. ಈ ದೇಹದಲ್ಲಿ ನಾನಿದ್ದೇನೆ, ಆದರೆ ಈ ದೇಹ ನಾನಲ್ಲ. ಹಾಗಾದರೆ ನಾನು ಇಂದ್ರಿಯಗಳ ಅಂತಂದರೆ ಇಂದ್ರಿಯಗಳು ಸಹ ನಾನಲ್ಲ. ಇಂದ್ರಿಯಗಳನ್ನು ಆಳ್ತಾ ಇರೋವಂಥ ಮನಸ್ಸು ನಾನಾ ಅಂತಂದರೆ ಮನಸ್ಸು ಸಹ ನಾನಲ್ಲ. ಯಾಕೆಂದರೆ ಅದು ಸ್ಥಿರವಾಗಿರೋದಿಲ್ಲ. ಯಾಕೆಂದರೆ ಒಂದು ಕ್ಷಣ ಇದ್ದಂಥ ಮನಸ್ಸು ಇನ್ನೊಂದು ಕ್ಷಣದಲ್ಲಿ ಇರೋದಿಲ್ಲ. ಬುದ್ಧಿನ ಹಾಗಾದರೆ ನಾನು ಅಂತಂದರೆ ಆ ಬುದ್ಧಿನೂ ಸಹ ಅದು ಬದಲಾಗ್ತಾ ಇರುತ್ತೆ. ಹಾಗಾದರೆ ನಾನು ಅಹಂಕಾರನ ಯಾವುದು ನಾನು ಅಂತ ನೋಡ್ತು ಅಂತಂದರೆ ಇದೆಲ್ಲವೂ ಸಹ ನನಗೆ ಆವರಿಸಿಕೊಂಡಿರುವಂಥ ಒಂದು ಅಂದರೆ ಪರದೆಗಳು. ಒಂದೊಂದು ಪರದೆಯನ್ನು ತೆಗಿತಾ ಹೋಗ್ತಾ ಇದ್ದಾಗೆ ನನ್ನ ನಿಜ ಸ್ವರೂಪ ಅರಿವಿಗೆ ಬರುತ್ತೆ. ಅಲ್ಲಿ ಆನಂದ ಸ್ವರೂಪ, ನಾನು ಚೈತನ್ಯ ಸ್ವರೂಪ ಅನ್ನೋವಂಥದ್ದು ನನ್ನ ಅರಿವಿಗೆ ಬರುತ್ತದೆ. ಈ ಅರಿವನ್ನು ತಂದುಕೊಳ್ಳೋದಕ್ಕೋಸ್ಕರ ಈ ಒಂದು ಲಲಿತಾ ಸಹಸ್ರನಾಮದಲ್ಲಿ ಅನೇಕ ರೀತಿಯ ಒಂದು ಪ್ರಯೋಗಗಳನ್ನು ಮಾಡಿ ನೋಡ್ಬೋದು. ಯಾಕೆಂದರೆ ಅದರಲ್ಲಿ ಪ್ರಯೋಗಾತ್ಮಕವಾಗಿರುವಂಥದ್ದೇ ಜಾಸ್ತಿ ಇರುವಂಥದ್ದು. ಇಂದಿನ ಒಂದು ಸಂಚಿಕೆಯಲ್ಲಿ ಅದು ಕುಂಡಲಿನಿ ಧ್ಯಾನ ಅಂತ ಅದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದೀನಿ. ಅದು ಬರ್ತಾ ಇನ್ನೂ ಒಂದು ಮುಂದಕ್ಕೆ ಹೋಗ್ತಾ ಅನೇಕ ರೀತಿಯ ಕುಂಡಲಿನಿ ಬಗ್ಗೆ ಇರ್ಬೋದು, ಬೇರೆ ಬೇರೆ ರೀತಿಯ ಇರ್ಬೋದು, ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇದೆ. ನಮ್ಮ ನಿಜ ಸ್ವರೂಪದೆಡೆಗೆ ಹೋಗೋದಕ್ಕೆ ಅದು ನಮಗೆ ತುಂಬ ಸಹಕಾರಿಯಾಗುತ್ತೆ. ಅಂಥ ಒಂದು ದಿವ್ಯತೆಯನ್ನು ಈ ಒಂದು ಲಲಿತಾ ಸಹಸ್ರನಾಮದಲ್ಲಿ ನಾವು ಪಡ್ಕೊಬೋದು. ಭಗವದ್ಗೀತೆಯಲ್ಲಿ ಕೆಲವೊಂದು ಬೇರೆ ಬೇರೆ ವಿಚಾರಗಳನ್ನು ತಗೊಂಡು ಅದಕ್ಕೂ ಇದಕ್ಕೂ ನಾವು ಹೋಲಿಕೆ ಮಾಡಿಕೊಳ್ತಾ ನಾವು ಇದನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ಯಾಕೆಂದರೆ ನನ್ನ ನಿಜ ಸ್ವರೂಪ ಯಾವುದು ಅಂತ ತಿಳ್ಕೊಬೇಕು ಒಂದು. ಅಂದರೆ ಇನ್ನೊಂದು ಏನಂತಂದರೆ, ನಾನು ಎಲ್ಲಿ ಹೊರಗಡೆ ಹುಡುಕ್ತಾ ಇದ್ದೀನಿ ಸುಖ, ಸಂತೋಷ, ಆನಂದ ಅನ್ನೋವಂಥದ್ದು ಅದು ನನ್ನೊಳಗಡೆನೇ ಇರೋವಂಥದ್ದು ಅನ್ನೋದು ನಮಗೆ ಅರಿವಾಗಬೇಕು. ನನ್ನ ಆನಂದ ಸ್ವರೂಪ, ಚೈತನ್ಯ ಸ್ವರೂಪ ಎಲ್ಲವೂ ನನ್ನೊಳಗಡೆ ಇರುವಂಥದ್ದು. ಎಲ್ಲ ಋಷಿಮುನಿಗಳು ತೋರಿಸ್ಕೊಟ್ಬಿಟ್ಟಿದ್ದಾರೆ. ಅದನ್ನು ನಾವು ಆ ಒಂದು ಮಾರ್ಗದಲ್ಲಿ ನಡಿಬೇಕಷ್ಟೇ. ಅಂಥ ಒಂದು ಸೂಚನೆಗಳನ್ನು ಅನೇಕ ರೀತಿಯಲ್ಲಿ ನಮಗೆ ಒದಗಿಸ್ಕೊಟ್ಟಿದ್ದಾರೆ ಋಷಿಮುನಿಗಳು. ಭಗವದ್ಗೀತೆಯ 4ನೇ ಅಧ್ಯಾಯ 29ನೇ ಶ್ಲೋಕದಲ್ಲಿ ಅಪಾನೇ ಜಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಯಾಮ ಗತಿ ರುದ್ವಾಂ ಪ್ರಾಣಾಯಾಮ ಪರಾಯಣ. ಕೆಲವರು ಯೋಗಿಗಳು ಒಳಬರುವ ಉಸಿರನ್ನು ಹೊರಹೋಗುವ ಉಸಿರಿನಲ್ಲಿ ತ್ಯಾಗ ಮಾಡ್ತಾರೆ. ಇನ್ನು ಕೆಲವರು ಒಳಬರುವ ಉಸಿರನ್ನು
ಹೊರಹೋಗುವ ಉಸಿರಿನೊಂದಿಗೆ ಸಮರ್ಪಿಸುತ್ತಾರೆ. ಪ್ರಾಣಾಪಾನ ಗತಿಯನ್ನು ನಿಯಂತ್ರಿಸಿ ಪ್ರಾಣಗಳನ್ನು ಪ್ರಾಣಗಳಲ್ಲಿಯೇ ಹೋಮ ಮಾಡುತ್ತಾರೆ. ಇವರೆಲ್ಲರೂ ಯಜ್ಞಗಳನ್ನು ಬಲ್ಲವರಾಗಿರುತ್ತಾರೆ. ಅಂದರೆ ನಾವು ಪ್ರಾಣವನ್ನು ಸಮರ್ಪಿಸುವಂಥದ್ದು, ಒಳಬರುವ ಉಸಿರಿಗೆ, ಹೊರ ಹೋಗುವ ಉಸಿರಿಗೆ, ಈ ಸಮರ್ಪಣಾ ಭಾವವು ಸಹ ಒಂದು ಯಜ್ಞ ಇದ್ದಾಗೆ. ಈ ಒಂದು ಇಲ್ಲಿ ಪ್ರಾಣಾಯಾಮಗಳ ಬಗ್ಗೆ ಇಲ್ಲಿ ವಿಶ್ಲೇಷಣೆ ಕೊಟ್ಟಿದೆ ಈ ಒಂದು ಸೂತ್ರ. ಈ ಪ್ರಾಣಾಯಾಮವನ್ನು ನಾವು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಅಭ್ಯಾಸ ಮಾಡಿದಾಗ ನಮ್ಮ ಒಂದು ಮನಸ್ಸು ಸಹ ಪರಮಾತ್ಮನವರೆಗೂ ಹೋಗಿ ಪರಮಾತ್ಮನನ್ನೇ ಸ್ಪರ್ಶಿಸ್ಬೋದು ಆ ಪ್ರಾಣಾಯಾಮದ ಮೂಲಕ. ಪರಮಯೋಗಿ ಕೃಷ್ಣನು ಯೋಗದ ಮತ್ತೊಂದು ಆಯಾಮವನ್ನು ಇಲ್ಲಿ ತಿಳಿಸ್ತಾ ಇದ್ದಾನೆ. ಮನುಷ್ಯನ ಬಳಿ ಪರಮಾತ್ಮನವರೆಗೆ ತಲುಪುವಂತಹ ಅನೇಕ ಮಾರ್ಗಗಳಿದ್ದಾವೆ. ಹೇಗೆ ಅಂದರೆ, ಒಂದು ಮರ, ಆ ಮರ ಭೂಮಿಯ ಜೊತೆಯಲ್ಲಿ ಸಂಪರ್ಕವನ್ನು ಸಾಧಿಸೋದಕ್ಕೋಸ್ಕರ ಅನೇಕ ಬೇರುಗಳನ್ನು ಹೊಂದಿರುವಂತೆ ಮನುಷ್ಯನೂ ಸಹ ತನ್ನ ಅಸ್ತಿತ್ವದೊಂದಿಗೆ, ತನ್ನ ನಿಜ ಸ್ವರೂಪದೊಂದಿಗೆ ಆ ಸಂಬಂಧಗಳನ್ನು ತಲುಪುವುದಕ್ಕೆ ಅನೇಕ ಮಾರ್ಗಗಳಿದ್ದಾವೆ. ಅನೇಕ ಬೇರುಗಳಿದ್ದಾಗೆ ಅನೇಕ ಮಾರ್ಗಗಳಿದ್ದಾವೆ. ಯಾವುದಾದ್ರೂ ಒಂದು ಬೇರನ್ನು ಇಟ್ಕೊಂಡು ಹೋದರೆ ಸಾಕು, ಅದೇ ರೀತಿ ಯಾವುದೇ ಒಂದು ಮಾರ್ಗವನ್ನು ಇಟ್ಕೊಂಡು ಹೋದರೂ ಸಾಕು, ನಾನು ಅಲ್ಲಿ ತಲುಪ್ತೇನೆ. ಆ ಆನಂದ ಸ್ವರೂಪವನ್ನು, ಚೈತನ್ಯ ಸ್ವರೂಪವನ್ನು ನಾನು ಹೊಂದುತ್ತೇನೆ. ಈಗಾಗಲೇ ಇಂದಿನ ಸಂಚಿಕೆಯಲ್ಲಿ ತಿಳಿಸಿದಂತೆ ಜಗನ್ಮಾತೆಯು ಕುಂಡಲಿನಿ ರೂಪದಲ್ಲಿ ನಮ್ಮ ಮೂಲಾಧಾರ ಚಕ್ರದಲ್ಲಿ ನೆಲೆಸಿದ್ದಾಳೆ. ಆ ಶಕ್ತಿ ನಾಭಿ ಹತ್ರ ಬಂದಾಗ ಅದು ಅತ್ಯಂತ ಶಕ್ತಿಶಾಲಿ ಆಗುತ್ತೆ ಅನ್ನುವಂಥದ್ದನ್ನು ನಾವು ವಿಶ್ಲೇಷಣೆ ಮಾಡಿದ್ದೇವೆ. ಜೀವನ ಶಕ್ತಿಯು ನಾಭಿಯ ಬಳಿ ಇರುತ್ತದೆ, ಸಂಗ್ರಹಗೊಂಡಿರುತ್ತದೆ. ಅದು ಒಂದು ದ್ವಾರ ಇದ್ದಾಗೆ. ಅಂದರೆ ಜೀವನದ ಶಕ್ತಿಯು ಪ್ರಾಣದ ಬಳಿ ಇದೆ, ಉಸಿರಿನ ಬಳಿ ಇದೆ. ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ಮತ್ತಷ್ಟು ಪರಮಾತ್ಮನೊಂದಿಗೆ ನಾವು ಹತ್ತಿರ ಆಗ್ತೀವಿ. ಉಸಿರಿನ ಬಳಿ ಚಲನೆ ಇರುತ್ತದೆ. ಶ್ವಾಸ ನಡೆಯುತ್ತಿದ್ದಲ್ಲಿ ಶ್ವಾಸವೇ ಆತ್ಮ ಮತ್ತು ಶರೀರವನ್ನು ಜೋಡಿಸುತ್ತದೆ. ಆ ಉಸಿರು ಆತ್ಮ ಮತ್ತು ಶರೀರವನ್ನು ಜೋಡಿಸುತ್ತದೆ. ಯೋಗಿಯು ಶ್ವಾಸದ ಮೂಲಕ ಪ್ರಯೋಗ ಮಾಡಿ ಪರಮ ಅನುಭೂತಿಯನ್ನು ಹೊಂದುತ್ತಾನೆ, ಪಡೆದಿರುತ್ತಾನೆ. ಶ್ವಾಸದ ಗತಿಯೊಂದಿಗೆ, ಉಸಿರಿನ ಗತಿಯೊಂದಿಗೆ ನಮ್ಮ ಮನಸ್ಸು ಸಂಬಂಧ ಹೊಂದಿದೆ. ಮನಸ್ಸು ಯಾವ ರೀತಿಯಲ್ಲಿರುತ್ತದೋ ಅದೇ ರೀತಿ ನಮ್ಮ ಉಸಿರಾಟವೂ ಇರುತ್ತದೆ. ಮನಸ್ಸಿನ ಸ್ಥಿತಿಯಂತೆ ಅದರ ಕಂಪನಗಳು ಸಹ ಬದಲಾಗುತ್ತಾ ಇರುತ್ತೆ. ಶ್ವಾಸದ ತರಂಗಗಳು ನಮ್ಮ ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ತೋರ್ಪಡಿಸುತ್ತೆ, ಆ ಸಂಗತಿಯನ್ನು ತಿಳಿಸ್ಕೊಡುತ್ತೆ. ಕೋಪದ ಸ್ಥಿತಿಯಲ್ಲಿದ್ದಾಗ ನಮ್ಮ ಶ್ವಾಸವು, ಉಸಿರಾಟವು ಒಂದು ಸ್ಥಿತಿಯಲ್ಲಿರುತ್ತದೆ. ಶ್ವಾಸದ ಚಲನೆಯೇ ಬೇರೆ ರೀತಿಯಲ್ಲಿರುತ್ತದೆ, ಅದು ಸಾಮಾನ್ಯವಾಗಿರುವುದಿಲ್ಲ. ನೀವೇನಾದರೂ ಶ್ವಾಸದ ಮೇಲೆ ಹಿಡಿತ ಸಾಧಿಸಿದರೆ ಕೋಪದ ಮೇಲೂ ಸಹ ಹಿಡಿತ ಸಾಧಿಸೋದಕ್ಕೆ ಸಾಧ್ಯತೆ ಇದೆ. ಕೋಪವನ್ನು ಸಹ ಹಿಡಿತಕ್ಕೆ ತೆಗೆದುಕೊಳ್ಳಬಹುದು. ಶ್ವಾಸವನ್ನು ಬದಲಿಸಿದರೆ ಕೋಪವೂ ಸಹ ಬದಲಾಗುತ್ತದೆ, ಕೋಪವೂ ಸಹ ತನ್ನ ನಿಯಂತ್ರಣಕ್ಕೆ ಸಿಗುತ್ತದೆ. ಎಂಥ ಅದ್ಭುತ ಎನ್ನುವಂಥದ್ದು ಇದೊಂದು ಒಂದು ಪ್ರಯೋಗಾತ್ಮಕವಾದಂತಹ ವಿಷಯ. ಇದು ಅದನ್ನು ಪ್ರಯೋಗ ಮಾಡಿದಾಗಲೇ ಅದರ ಅರಿವಾಗುವಂಥದ್ದು. ಕೋಪ ಬಂದಾಗ ಶ್ವಾಸವನ್ನು ನಿಧಾನಗೊಳಿಸಿದರೆ, ದೀರ್ಘಗೊಳಿಸಿದರೆ, ಆ ದೀರ್ಘವಾದ ಉಸಿರಾಟದೊಂದಿಗೆ ಆ ಕೋಪವು ಸಹ ಮಾಯವಾಗುವುದನ್ನು ಅಭ್ಯಾಸ ಮಾಡಿದಾಗ ನಿಮಗೆ ಅರಿವಾಗುತ್ತೆ. ಕೋಪ ಬಂದಾಗ ಉಸಿರನ್ನು ದೀರ್ಘಗೊಳಿಸಿದಾಗ ಆ ಕೋಪವು ಸಹ ಅದೇ ರೀತಿಯಲ್ಲಿ ಮಾಯವಾಗುತ್ತದೆ. ಅದಕ್ಕೆ ಸ್ವಲ್ಪ ಪ್ರತಿನಿತ್ಯ ಸ್ವಲ್ಪ ಧ್ಯಾನ, ಪ್ರಾಣಾಯಾಮ ಇದನ್ನೆಲ್ಲ ಮಾಡಿದಾಗ ಇದು ನಮಗೆ ಇನ್ನೂ ಹೆಚ್ಚಿನ ಪರಿಣಾಮವನ್ನು ನಮಗೆ ಒದಗಿಸ್ಕೊಡುತ್ತೆ. ಮಾನಸಿಕವಾದಂಥ ವಿಕೃತಿಗಳೆಲ್ಲ ಶಾಂತವಾಗುತ್ತೆ, ವಿಕೃತಿಗಳೆಲ್ಲ ನಿರ್ಮೂಲನೆ ಆಗುತ್ತೆ ಪ್ರಾಣಾಯಾಮ, ಧ್ಯಾನ ಇದೆಲ್ಲ ಮಾಡಿದಾಗ. ಈ ರೀತಿ ಯೋಗವು ಬುದ್ಧನ ಮೂಲಕ ಜಪಾನ್ನವರೆಗೆ ತಲುಪಿತು. ಅಲ್ಲಿನ ಜನಕ್ಕೆ ಯಾವುದೇ ರೀತಿಯ ಟ್ರೈನಿಂಗ್ ಅವಶ್ಯಕತೆ ಇಲ್ಲ. ಯಾಕೆಂದರೆ ಜೀವನದಲ್ಲಿ ಹುಟ್ಟಿದಾಗಲಿಂದ ಅದನ್ನು ಅಳವಡಿಸ್ಕೊಂಡು ಬಂದಿರ್ತಾರೆ. ನಮ್ಮಲ್ಲೇ ಹುಟ್ಟಿದಂಥ ಈ ಒಂದು ಯೋಗ ಅಲ್ಲಿ ಹೋಗಿ ಇಂಪ್ಲಿಮೆಂಟ್ ಆಗಿದೆ.
ಎಷ್ಟು ಅದ್ಭುತ ಅಲ್ಲ. ನಾವು ಅದನ್ನು ಅಭ್ಯಾಸ ಮಾಡದೆ ಬಿಡ್ತಾ ಇದ್ದೀವಿ. ನಮಗೆ ಈಗ ಬೇರೆಯವರು ಬಂದು ಹೇಳ್ಕೊಡ್ಬೇಕು ಅಂಥ ಸ್ಥಿತಿ ಒದಗಿ ಬಂದಿದೆ. ನಿಜಕ್ಕೂ ಇದು ಒಂದು ವಿಪರ್ಯಾಸವೇ ಸರಿ ಅಲ್ವಾ? ನಾವು ಇದನ್ನು ಅಭ್ಯಾಸ ಮಾಡಬೇಕು, ನಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡೋದನ್ನು ಹೇಳ್ಕೊಡ್ಬೇಕು. ಈ ಜಪಾನ್ ದೇಶದಲ್ಲಿ ಸಹಜವಾಗಿ ಅದು ಜೀವನದ ಜೊತೆಯಲ್ಲೇ ಬಂದ್ಬಿಟ್ಟಿರುತ್ತೆ. ಅದನ್ನು ಅವ್ರಿಗೆ ಯಾರು ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಅವರೇ ತನ್ನಿಂದ ತಾನೇ ಅಭ್ಯಾಸ ಮಾಡ್ತಾ ಶಾಂತ ರೀತಿಯಲ್ಲಿ, ಆನಂದದ ರೀತಿಯಲ್ಲಿ ಜೀವಿಸ್ತಾರೆ. ಅಂಥ ಒಂದು ಸ್ಥಿತಿಯನ್ನು ನಾವು ಪಡಿಬೇಕಾಗುತ್ತೆ. ನಮಗೆ ಅನೇಕ ರೀತಿಯ ಟೀಚರ್ಸ್ ಬೇಕಾಗಿದ್ದಾರೆ. ಲಕ್ಷಾಂತರ ಜನ ಟೀಚರ್ಸು ಬರಬೇಕು, ಲಕ್ಷಾಂತರ ಜನ ಧಾರ್ಮಿಕ ವ್ಯಕ್ತಿಗಳು ಬರಬೇಕು. ಯಾಕೆಂದರೆ ಎಲ್ಲರೂ ಸಹ ಈ ಒಂದು ಯಜ್ಞದಲ್ಲಿ ಪಾಲ್ಗೊಂಡಾಗ 2045 ಈ ಭೂಮಂಡಲವನ್ನು ನಾವು ಧ್ಯಾನಪೂರ್ಣವಾಗಿಸಬೇಕು, ಇಲ್ಲ ಧಾರ್ಮಿಕವಾಗಿ ಮಾಡಬೇಕು. ಅಂದು ಈ ಭೂಮಂಡಲ ಸ್ವರ್ಗ ಸುಖವನ್ನು ಅನುಭವಿಸುತ್ತೆ, ಆನಂದವನ್ನು ಅನುಭವಿಸುತ್ತೆ. ಆನಂದ ಅನ್ನುವಂಥದ್ದು ಹೊರಗಿನ ವಸ್ತುಗಳಲ್ಲಿ ಸಿಗುವಂಥದ್ದಲ್ಲ, ಹೊರಗಿನ ವ್ಯವಸ್ಥೆಗಳಿಂದ ಸಿಗುವಂಥದ್ದಲ್ಲ. ಅದು ನಮ್ಮ ಆಂತರ್ಯದಲ್ಲಿರುವಂಥದ್ದು. ಅದು ನಮ್ಮ ನಿಜ ಸ್ವರೂಪದ ವ್ಯವಸ್ಥೆ. ಅದು ನಮ್ಮ ನಿಜ ಸ್ವರೂಪವನ್ನು ಅರ್ಥ ಮಾಡಿಕೊಂಡಾಗ ಅದು ತನ್ನಿಂದ ತಾನೇ ಇರುವಂಥದ್ದು ನಮಗೆ ಅರಿವಾಗುತ್ತೆ. ನಮ್ಮ ಒಂದು ಈ ಪ್ರಯತ್ನ ಸಫಲವಾಗುವಂತೆ ಸತ್ಸಂಗಗಳನ್ನು ಏರ್ಪಡಿಸಬೇಕು. ಸತ್ಸಂಗಗಳಲ್ಲಿ ಈ ಒಂದು ಆಧ್ಯಾತ್ಮಿಕ ವಿಷಯಗಳನ್ನು ಚರ್ಚೆ ಮಾಡಬೇಕು, ವಿಚಾರ ಮಾಡಬೇಕು, ಚಿಂತನ ಮಂಥನಗಳು ನಡಿಬೇಕು. ಆ ರೀತಿ ಆದಾಗ ಅದು 2045 ಈ ಭೂಮಿ ಸ್ವರ್ಗ ಆಗುತ್ತೆ. ಬುದ್ಧನ ಸೂತ್ರದ ಮಾತಿನಲ್ಲಿ ಆನಾಪಾನ ಸತಿ ಅಂತ ಕರೀತಾರೆ. ಬುದ್ಧ ಹೇಳುವಂಥದ್ದು ಆನಾಪಾನ ಸತಿ. ಬರುವ ಹೋಗುವ ಉಸಿರನ್ನು ಹಾಗೆ ಗಮನಿಸ್ತಾ ಕೂತ್ಕೊಳ್ಳುವಂಥದ್ದು ಆನಾಪಾನ ಸತಿ. ಉಸಿರಿನ ಮೇಲೆ ಧ್ಯಾಸವನ್ನು ಇಡುವಂಥದ್ದು, ಉಸಿರಿನ ಮೇಲೆ ಗಮನವನ್ನು ಇಡುವಂಥದ್ದು, ಅದು ಗಮನಿಸುವಂಥದ್ದೇ ಯೋಗ. ಯಾರು ಈ ಉಸಿರಿನೊಂದಿಗೆ ಇರುವಂಥ ರಹಸ್ಯವನ್ನು ಯಾರು ಅರ್ಥ ಮಾಡ್ಕೊಳ್ತಾರೋ ಅವ್ರ ಜೀವನದಲ್ಲಿ ಬೇರೇನೂ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಶ್ವಾಸದ ಮೇಲೆ ಗಮನವನ್ನು ಇಡುವಂಥದ್ದಷ್ಟೇ, ನೆನಪಿಲ್ಲ. ಶಾಂತವಾಗಿ ಆನಂದವಾಗಿ ಆರಾಮ ಕುರ್ಚಿಯಲ್ಲಿ ಕುಳಿತು ಉಸಿರಾಟವನ್ನು ಗಮನಿಸುವಂಥದ್ದು. ಆ ರೀತಿ ಗಮನಿಸಿದಾಗ ಕೋಪಗೊಂಡಾಗ ಮನಸ್ಸಿನ ಸ್ಥಿತಿ ಒಂಥರ ಇರುತ್ತೆ, ಉಸಿರಾಟದ ಚಲನೆ ಒಂಥರ ಇರುತ್ತೆ. ಶಾಂತವಾಗಿದ್ದಾಗ ಉಸಿರಾಟದ ಚಲನೆ ಒಂಥರ ಇರುತ್ತೆ, ಮನಸ್ಸಿನ ಸ್ಥಿತಿಯೂ ಒಂಥರ ಇರುತ್ತೆ. ಆ ವ್ಯತ್ಯಾಸಗಳನ್ನು ಗಮನಿಸ್ಬೇಕು ನಾವು. ಅದೇ ರೀತಿ ಮನಸ್ಸು ಕಾಮ ವಾಸನೆಯಲ್ಲಿದ್ದಾಗ ಉಸಿರಿನ ಏರಿಳಿತವು ಒಂದು ರೀತಿಯಲ್ಲಿ ಇರುತ್ತೆ. ಹೇಗೆ ಆಲೋಚನೆಯ ಚಲನೆ ಇರುತ್ತೋ ನಮಗೆ, ಅದೇ ರೀತಿ ನಮಗೆ ಉಸಿರಿನ ಚಲನೆ ಇರುತ್ತೆ. ಈ ಉಸಿರಾಟದ ಉಸಿರನ್ನು ಬದಲಾಯಿಸಿದರೆ ಮನಸ್ಸು ಬದಲಾಗುತ್ತದೆ. ಈ ಉಸಿರನ್ನು ಹಿಡಿದಾಗ ಮನಸ್ಸನ್ನು ಸಹ ಹಿಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಆಳವಾದ ಉಸಿರಾಟವು ಆತ್ಮದ ಅಸ್ತಿತ್ವವರೆಗೂ ತಲುಪುತ್ತೆ. ಅಂದರೆ ಪರಬ್ರಹ್ಮನ ಬಾಗಿಲಲ್ಲಿ ಹೋಗಿ ನಿಲ್ಲುತ್ತೆ ಆಳವಾದ ಉಸಿರಾಟವು. ಅದೇ ಪ್ರಾಣಯೋಗದ ಅರ್ಥ. ಶ್ರೀಕೃಷ್ಣನು ಹೇಳಿರುವಂಥ ಈ ದಿವ್ಯವಾದ ಸಂದೇಶವನ್ನು ಬುದ್ಧನು ಜಪಾನಿಗೆ ತೆಗೆದುಕೊಂಡೋದ. ಅಲ್ಲಿ ಅವರು ಅದನ್ನು ಸಹಜವಾಗಿ ಮಕ್ಕಳಿಂದನೇ ಅದು ಪರಿಪಾಠವಾಗಿರುತ್ತೆ ಅವರಿಗೆ. ನಮಗೆ ಬೇರೆಯವರು ಬಂದು ನಮಗೆ ಹೇಳ್ಕೊಡ್ಬೇಕು ಅಂತ ಸ್ಥಿತಿ ಒದಗಿ ಬಂದಿದೆ. ಈ ರೀತಿಯ ಉಸಿರಾಟದ ಮುಖಾಂತರ ಪರಮಾತ್ಮನ ಸ್ಪರ್ಶ ಮಾಡಬಹುದು. ಧ್ಯಾನದಲ್ಲಿ ಕೆಲವೊಮ್ಮೆ ಉಸಿರು ನಿಂತಂತೆ ಅನುಭವ ಆಗುತ್ತೆ. ಆಗ ಹೆದರ್ಕೊಳ್ಬಾರ್ದು, ಹಾಗೆ ಮುಂದುವರಿಸಬೇಕು. ಪ್ರಾಣಾಯಾಮದ ಜೊತೆಯಲ್ಲಿ ಶ್ವಾಸವು ಆಳವಾಗಿ ಒಂದು ಕ್ಷಣ ಕಾಲ ನಿಂತು ತಟಸ್ಥವಾಗಿ ಶಾಂತಿಯ ಸ್ಥಿತಿಯ ಅನುಭವ ಆಗುತ್ತದೆ. ಶ್ವಾಸವು ನಿಂತಂತೆ ಅನಿಸುತ್ತದೆ. ಆಗ ಆನಂದದ ಅನುಭವ ಆಗುತ್ತೆ, ಶಾಂತವಾದ ಅನುಭವ ಆಗುತ್ತೆ. ಆ ಉಸಿರಾಟ ನಿಂತಾಗ ಆಲೋಚನೆಗಳೆಲ್ಲವೂ ನಿಂತು ಹೋಗುತ್ತದೆ. ಬೇಕಾದ್ರೆ ಈ ಒಂದು ಅಭ್ಯಾಸವನ್ನು ಮಾಡಿ ನೋಡಿ. ಉಸಿರಾಟವನ್ನು ಗಮನಿಸ್ತಾ ಒಂದು 5-10 ಸೆಕೆಂಡು ಉಸಿರನ್ನು ನಿಲ್ಲಿಸ್ಬೇಕು. ಉಸಿರು ಬಿಡಕ್ಕೆ ಹೋಗ್ಬಾರ್ದು. ಅದರ ಕುಂಭಕ ಅಂತಾರೆ ಅದನ್ನು. ಒಂದು 10 ಸೆಕೆಂಡ್ ಕಾಲ, ಜಾಸ್ತಿ ಬೇಡ, 5 ಸೆಕೆಂಡ್ ಅಥವಾ 10 ಸೆಕೆಂಡ್ ನಿಮ್ಮ ಕೆಪಾಸಿಟಿಗೆ ಎಷ್ಟಿರುತ್ತೋ ಅದರಂತೆ ಅದನ್ನು ಅಭ್ಯಾಸ ಮಾಡಿ. ಆ ಉಸಿರು ನಿಂತ ಕ್ಷಣ ಆಲೋಚನೆಗಳೆಲ್ಲವೂ ನಿಂತು ಹೋಗುತ್ತೆ. ಇದು ಒಂದು ಯೋಗದ ವಿಜ್ಞಾನ. ಇದು ಯೋಗ ಸೈನ್ಸ್ ಅನ್ನೋಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಈ ರೀತಿ ಅಭ್ಯಾಸ ಮಾಡ್ತಾ
ತನ್ನ ಒಳಗಡೆ ಇರುವಂಥ ಅಪಾರವಾದಂಥ ಆನಂದವನ್ನು ಅನುಭವಿಸ್ಬೇಕು ನಾವು. ಶ್ವಾಸವು ನಿಂತ ತಕ್ಷಣ ಆಲೋಚನೆಗಳೆಲ್ಲವೂ ತಟಸ್ಥವಾಗುತ್ತವೆ, ಆಲೋಚನೆಗಳಿಲ್ಲದ ಸ್ಥಿತಿ ಉಂಟಾಗುತ್ತೆ. ಅದನ್ನು ಆನಂದದ ಸ್ಥಿತಿ ಅಂತ ಕರೀತಾರೆ. ಯೋಚನೆಗಳ ಆಚೆಗೆ ಹೋದರೆ ಬ್ರಹ್ಮನ ದ್ವಾರದಲ್ಲಿ ನಾವು ನಿಲ್ತೇವೆ. ಬ್ರಹ್ಮ ಅಂದರೆ 4 ತಲೆಯ ಬ್ರಹ್ಮ ಅಲ್ಲ, ಪರಬ್ರಹ್ಮ ಸ್ಥಿತಿ ಅಂದರೆ ನಮ್ಮ ನಿಜ ಸ್ವರೂಪ, ಆನಂದದ ಸ್ವರೂಪ. ಅದರ ಬಾಗಿಲಲ್ಲಿ ಹೋಗಿ ನಿಂತ್ಕೊಳ್ತೇವೆ. ಆಲೋಚನೆಗಳು ತುಂಬಿದ ತಕ್ಷಣ ನಾವು ಈ ಪ್ರಪಂಚದಲ್ಲಿ ಬಿದ್ದು ಒದ್ದಾಡ್ತೇವೆ, ಮತ್ತೆ ಈ ಪ್ರಪಂಚವೆಂಬ ಸಂಸಾರದಲ್ಲಿ ಮತ್ತೆ ಸಿಗಾಕ್ಬಿಡ್ತೇವೆ. ಸಂಸಾರ ಸಾಗರದಲ್ಲಿ ಮತ್ತೆ ಬೀಳ್ತೇವೆ. ಮತ್ತೆ ಆಲೋಚನೆಗಳಿಂದ ನಾವು ಆವರಿಸಲ್ಪಡ್ತೇವೆ. ಆಲೋಚನೆಗಳು ನಮ್ಮನ್ನು ಆಳ್ತವೆ. ಹಾಗಾಗಿ ನಾವು ಈ ಪ್ರಾಣಾಯಾಮದ ಮೂಲಕ ನಾವು ಆ ಒಂದು ಸ್ಥಿತಿಯನ್ನು ಪಡ್ಕೊಳ್ಳೋ ಅಂಥ ಪ್ರಯತ್ನ ಮಾಡಬೇಕು. ಆ ದಿಕ್ಕಿನಲ್ಲಿ ನಮಗೆ ಈ ಒಂದು ಲಲಿತಾ ಸಹಸ್ರನಾಮ ಸಹಯೋಗಕಾರಿ ಆಗುತ್ತೆ. ಲಲಿತಾ ಸಹಸ್ರನಾಮ ಮಾಡಿ 5 ನಿಮಿಷ 10 ನಿಮಿಷ ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಕಣ್ಮುಚ್ಚಿ ಒಳಗಡೆ ಗಮನಿಸಿದಾಗ ಆ ಒಂದು ಚಲನೆಯ ಅನುಭವ ಆಗುತ್ತೆ. ಪ್ರಾಣಾಯಾಮ ತನ್ನಿಂತಾನೇ ಆಗುತ್ತೆ. ಸಹಜವಾಗಿ ಆ ಒಂದು ಕುಂಡಲಿನಿ ಶಕ್ತಿ ಅನ್ನುವಂಥದ್ದು ಸಹಜವಾಗಿ ಜಾಗೃತ ಆಗಬೇಕು. ಕುಂಡಲಿನಿ ಯೋಗ ಅಂತ ಹೇಳ್ಕೊಡ್ತೀವಿ ಅಂತ ಹೇಳ್ತಾರೆ, ಅದರಿಂದ ಅಪಾಯವೇ ಜಾಸ್ತಿ. ಏಕೆಂದರೆ ಅದಕ್ಕೆ ಸಂಸ್ಕಾರ ಇತ್ತು ಅಂದರೆ ಅಂಥವ್ರಿಗೆ ಪರವಾಗಿಲ್ಲ. ಏನೂ ಸಂಸ್ಕಾರ ಇಲ್ಲದೆ ಆ ಶಕ್ತಿ ಜಾಗೃತ ಆಗಿಬಿಟ್ರೆ ಅದನ್ನು ನಿಭಾಯಿಸೋಕ್ಕಾಗದೆ ಒದ್ದಾಡಬೇಕಾಗುತ್ತೆ. ಹಾಗಾಗಿ ಲಲಿತಾ ಸಹಸ್ರನಾಮ ಮಾಡ್ತಾ ಹೋದರೆ ಸಾಕು, ನಿಮಗೆ ಕುಂಡಲಿನಿ ಜಾಗೃತಿ ಅನ್ನುವಂಥದ್ದು ತನ್ನಿಂತಾನೇ ಆಗುತ್ತೆ. ಕುಂಡಲಿನಿ ವಿಷಯನೇ ಲಲಿತಾ ಸಹಸ್ರನಾಮದಲ್ಲಿ ಸುಮಾರು ಕಡೆ ಇದೆ. ಹಾಗಾಗಿ ಇದೇ ಸಾಕಾಗುತ್ತೆ. ಇದು ಅದ್ಭುತವಾದಂಥ ರೀತಿಯಲ್ಲಿ ನಮಗೆ ಮಾರ್ಗದರ್ಶನವನ್ನು ನೀಡುತ್ತೆ. ನಾವು ಅರ್ಥ ಮಾಡ್ಕೊಳ್ತಾ ಮುಂದಕ್ಕೆ ಸಾಗ್ತಾ ಹೋಗೋಣ. ಇಂದಿನ ಸಂಚಿಕೆಯಲ್ಲಿ 98ನೇ ನಾಮದವರೆಗೂ ಚಿಂತನೆ ಮಾಡಿದ್ವಿ. ಈಗ 99ನೇ ನಾಮ ಮೂಲಾಧಾರೈಕ ನಿಲಯ. ಈ ನಾಮದಲ್ಲಿ ಜಗನ್ಮಾತೆ ಮೂಲಾಧಾರ ಚಕ್ರದಲ್ಲಿ ವಾಸಿಸುತ್ತಿದ್ದಾಳೆ. ಪ್ರತಿಯೊಬ್ಬರಲ್ಲೂ ಅವನು ಕೆಟ್ಟವನು, ಅವನ ಜೊತೆಲಿಲ್ಲ, ಇವನು ಒಳ್ಳೆಯವನು, ಇವನಲ್ಲಿ ಇರ್ತಾಳೆ, ಆ ಥರ ಏನಿಲ್ಲ. ಅದನ್ನು ಜಾಗೃತಗೊಳಿಸಿದರೆ ನಮಗೆ ನಮ್ಮೊಳಗಡೆ ಆನಂದ ಸ್ವರೂಪ ಅನ್ನುವಂಥದ್ದು, ಆನಂದದ ಸ್ವರೂಪದ ಕಡೆಗೆ ಅದು ಕರೆದುಕೊಂಡೋಗುತ್ತೆ. ಮೂಲ ಎಂದರೆ ಮೂಲ ಮತ್ತು ಆಧಾರ ಎಂದರೆ ಬೆಂಬಲ, ಆಧಾರ. ಅದಕ್ಕಾಗಿಯೇ ಮೂಲಾಧಾರ ಚಕ್ರವನ್ನು ಆಧಾರ ಚಕ್ರ ಎಂದು ಕರೆಯುತ್ತಾರೆ. ಮೂಲಾಧಾರ ಚಕ್ರದ ವಿವರವಾದ ಅಧ್ಯಯನವನ್ನು ನಾಮ 514ರಿಂದ 520ರವರೆಗೂ ವಿವರಿಸಲಾಗಿದೆ. ಅದನ್ನು ಮತ್ತಷ್ಟು ಇನ್ನೂ ಆಳವಾಗಿ ಅದರ ಬಗ್ಗೆ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಬ್ರಹ್ಮಗ್ರಂಥಿ ವಿಭೇದಿನಿ 100ನೇ ನಾಮ. ಜಗನ್ಮಾತೆ ಬ್ರಹ್ಮಗ್ರಂಥಿಯನ್ನು ಭೇದಿಸುವಳು. ಕುಂಡಲಿನಿಯ ಮಾರ್ಗದಲ್ಲಿ 3 ಸ್ಥಳಗಳಲ್ಲಿ ಗ್ರಂಥಿಗಳಿದ್ದಾವೆ, ಗಂಟುಗಳಿವೆ. ಯಾರೇ ಆಗಲಿ ಗಂಟುಗಳ ಆಚೆ ಹೋಗ್ಬೇಕಾ. ಯಾಕಂದರೆ ಈ ಗಂಟುಗಳ ಮಧ್ಯದಲ್ಲಿದ್ದಾಗ ನಾನು ಒಂದು ಕರ್ಮದ ಜೊತೆಯಲ್ಲಿ ಬಂಧನದಲ್ಲಿದ್ದೇನೆ. ಪ್ರಾರಬ್ಧ ಕರ್ಮ ಇರ್ಬೋದು, ಯಾವುದೇ ಕರ್ಮಗಳಿರ್ಬೋದು, ಈ ಕರ್ಮಗಳ ಜೊತೆಯಲ್ಲಿ ಬಂಧಿತನಾಗಿರ್ತೇನೆ. ಗ್ರಂಥಿಗಳನ್ನು ಬಿಡಿಸ್ಕೊಂಡು ಮೇಲಕ್ಕೆ ಹೋಗಬೇಕು. ಅಲ್ಲಿ ಜಗನ್ಮಾತೆಯನ್ನು ಯಾರು ಧ್ಯಾನಿಸುತ್ತಾರೋ ಕುಂಡಲಿನಿಯನ್ನು ಉನ್ನತ ಚಕ್ರಕ್ಕೆ ಏರುವಂತೆ ಮಾಡಲು ಈ ಗ್ರಂಥಿಗಳನ್ನು ಭೇದಿಸುವಳು ಜಗನ್ಮಾತೆ. ಅಂತಹ ಗ್ರಂಥಿಗಳಲ್ಲಿ ಮೊದಲನೆಯದು ಮೂಲಾಧಾರ ಚಕ್ರದ ಮೇಲೆ ಮತ್ತು ಸ್ವಾಧಿಷ್ಠಾನದ ಚಕ್ರದ ಕೆಳಗಡೆ ಕಂಡುಬರುತ್ತೆ. ಅದನ್ನು ಬ್ರಹ್ಮಗ್ರಂಥಿ ಎಂದು ಕರೆಯಲಾಗುತ್ತೆ. ಸ್ವಾಧಿಷ್ಠಾನ ಚಕ್ರವನ್ನು ತಲುಪಲು ಕುಂಡಲಿನಿಯು ಬ್ರಹ್ಮಗ್ರಂಥಿಯನ್ನು ದಾಟಬೇಕು, ಭೇದಿಸಬೇಕು. ಆ ದಿಕ್ಕಿನಲ್ಲಿ ಜಗನ್ಮಾತೆ ನಮಗೆ ಅಲ್ಲಿ ಮಾರ್ಗದರ್ಶನ ನೀಡಬೇಕು. ಜಗನ್ಮಾತೆಯನ್ನೇ ನಮಗೆ ಅಲ್ಲಿ ಕೊಂಡೊಯ್ಯಬೇಕು. ಆ ಜಗನ್ಮಾತೆಯನ್ನು ಸಮರ್ಪಣಾ ಭಾವದಲ್ಲಿ ಪ್ರಾರ್ಥಿಸಿದಾಗ, ಸಮರ್ಪಿಸಿಕೊಂಡಾಗ ಜಗನ್ಮಾತೆನೇ ನಮ್ಮನ್ನು ಆ ಒಂದು ಗ್ರಂಥಿಯಿಂದ ಭೇದಿಸುತ್ತಾಳೆ. ಮಣಿಪುರಾಂತರುದಿತ 101ನೇ ನಾಮ. ನಮ್ಮಮ್ಮ ಒಕ್ಕಲಿನ ಚಕ್ರದಲ್ಲಿ ಉದಯವಾಗ್ತಾಳೆ. ಒಕ್ಕಲಿನ ಚಕ್ರದಲ್ಲಿ, ಮಣಿಪುರ ಚಕ್ರದಲ್ಲಿ ಉದಯವಾಗುತ್ತಾಳೆ, ಅಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಅಂತೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಲ್ಲಿ ಜಗನ್ಮಾತೆಯು ಚೆನ್ನಾಗಿ ಅಲಂಕರಿಸಲ್ಪಟ್ಟಿದ್ದಾಳೆ ಮತ್ತು ನಾಭಿ ಚಕ್ರದಲ್ಲಿ ಸಿಂಹಾಸನದ ಮೇಲೆ ಕುಳಿತಿದ್ದಾಳೆ. ನಾಭಿ ಚಕ್ರದಲ್ಲಿ ಇದು ಈ ಕಣ್ಣಿಗೆ ಕಾಣುವಂಥದ್ದಲ್ಲ, ಆಂತರಿಕವಾದಂಥ ಕಣ್ಣಿಗೆ ಕಾಣುವಂಥದ್ದು. ಅಂಥ ಒಂದು ಸ್ಥಿತಿ ನಮಗೆ ಬರಬೇಕು ಅಂದರೆ ನಾವು ಆಂತರಿಕವಾಗಿ
ಸಮಯಾಚಾರ ಪದ್ಧತಿಯಂತೆ ಜಗನ್ಮಾತೆಯನ್ನು ಆರಾಧಿಸಬೇಕು, ಕುಂಡಲಿನಿಯನ್ನು ಆರಾಧಿಸಬೇಕು, ಯೋಗ ಮಾರ್ಗದಲ್ಲಿ ನಡಿಬೇಕು. ಸೌಂದರ್ಯ ಲಹರಿ ಹೇಳುತ್ತೆ, ಮಣಿಪುರ ಚಕ್ರವನ್ನು ಶ್ಲೋಕ 40ರಲ್ಲಿ ಸುಂದರವಾಗಿ ವಿವರಿಸಲಾಗಿದೆ. ಅಲ್ಲಿ ಮಣಿಪುರ ಚಕ್ರವನ್ನು ಶಕ್ತಿಯ ರೂಪದ ಮಿಂಚಿನಿಂದ ಕೂಡಿದ, ಕತ್ತಲೆಯನ್ನು ನಿವಾರಿಸುವ, ಹೊಳಪಿನಿಂದ ಕೂಡಿದ, ಆಭರಣಗಳಲ್ಲಿ ಹೊಳೆಯುವ ವಿವಿಧ ವರ್ಣದ ರತ್ನಗಳಿಂದ ಕೂಡಿದ ಉಂಟಾದ ಕಾಮನ ಬಿಲ್ಲು ಹೊಂದಿರುವ ಮಣಿಪುರ ಚಕ್ರದಲ್ಲಿ ಶಾಶ್ವತವಾಗಿ ನೆಲೆಸಿರುವ ಆ ಕೆಂಪು ನೀಲಿ ಮೋಡವನ್ನು ನಾನು ಪೂಜಿಸುತ್ತೇನೆ. ಪ್ರಪಂಚದ ಮೇಲೆ ಮಳೆಯನ್ನು ಸುರಿಸುತ್ತದೆ. ಧ್ಯಾನದ ಆಳವಾದ ಹಂತದಲ್ಲಿ ಬಿಲ್ಲಿನ ರೂಪದಲ್ಲಿ ಪ್ರಕಾಶಮಾನವಾದಂಥ ಬೆಳಕು ನೋಡಲು ಸಾಧ್ಯವಾಗುತ್ತದೆ. ಈ ಚಕ್ರದ ವಿವರವಾದ ಅಧ್ಯಯನವನ್ನು ನಾವು 495ರಿಂದ 503 ನಾಮಗಳವರೆಗೆ ಅಲ್ಲಿ ನೋಡಬೇಕಾಗುತ್ತೆ. ಅಲ್ಲಿ ತುಂಬ ಮುಂದೆ ನಾವು ನೋಡ್ತೇವೆ ಇನ್ನೂ ಅದ್ಭುತವಾದ ವಿವರಣೆಯನ್ನು. ವಿಷ್ಣು ಗ್ರಂಥಿ ವಿಭೇದಿನಿ 102ನೇ ನಾಮ. ನಮ್ಮಮ್ಮ ಜಗನ್ಮಾತೆ ನಾಭಿ ಚಕ್ರದಿಂದ ಸ್ವಲ್ಪ ಮೇಲಿರುವಂತಹ ವಿಷ್ಣು ಗ್ರಂಥಿ ಎಂಬ 2ನೇ ಗಂಟು ಭೇದಿಸುವಳು. ಅಲ್ಲಿ ಭಗವಾನ್ ವಿಷ್ಣುವು ಮಣಿಪುರ ಚಕ್ರದಲ್ಲಿ ನೆಲೆಸಿದ್ದಾನೆ ಮತ್ತು ಆದ್ದರಿಂದ ಆ ಚಕ್ರದ ಮೇಲಿರುವಂತಹ ಗಂಟು ಬ್ರಹ್ಮಗ್ರಂಥಿ ಎಂದು ಕರೆಯಲ್ಪಡುತ್ತದೆ. ಭಗವಾನ್ ವಿಷ್ಣು ಈ ಬ್ರಹ್ಮಾಂಡದ ಪೋಷಣೆಗೆ ಕರ್ತೃವಾಗಿದ್ದಾನೆ. ಒಬ್ಬ ಸಾಧಕನು ಒಕ್ಕಳ ಚಕ್ರವನ್ನು ದಾಟಲು ಸಾಧ್ಯವಾದರೆ ಅವನು ಜೀವನಾಂಶವನ್ನು ಮೀರಿ ಬದುಕುತ್ತಾನೆ, ಅಸ್ತಿತ್ವದಲ್ಲಿದ್ದಾನೆ ಎಂದರ್ಥ. ಜೀವನಾಂಶವನ್ನು ಮೀರಿ ಎಂದರೆ ಋಷಿಗಳು ಮತ್ತು ಯೋಗಿಗಳಂತೆ ಜೀವಿಸುತ್ತಾನೆ. ಈ ಹಿಂದೆ ಚರ್ಚಿಸಿದಂತೆ ಅಮೃತ ಅನ್ನುವಂಥದ್ದು ಸುರಿಯಲ್ಪಡುತ್ತೆ ಅಂತ ಹೇಳ್ಬಿಟ್ಟು, ಆ ಅಮೃತ ಸುರಿದಾಗ ಆ ಅಮೃತದ ಮೇಲೆ ಅವರು ಜೀವಿಸುತ್ತಾರೆ. ಈಗಲೂ ನಾವು ಕೇಳಿದ್ದೇವೆ, ಹಿಮಾಲಯದಲ್ಲಿ ಸಾವಿರಾರು ವರ್ಷಗಳಿಂದ ಇರುವಂಥ ಯೋಗಿಗಳಿದ್ದಾರೆ, ಇನ್ನು ಅವರಿಗೆ ಕೆಲವರಿಗೆ ಕಾಣಿಸ್ಕೊಳ್ತಾರೆ ಅಂತೆಲ್ಲ ಕೇಳಿದ್ದೇವೆ. ಅಲ್ಲಿ ಈ ಅಮೃತವನ್ನು ಸ್ವಾದ ಮಾಡಿರ್ತಾರೆ, ಅವರು ಅಮೃತವನ್ನು ಕುಡಿದಿರ್ತಾರೆ, ಅವ್ರಿಗೆ ಮರಣವೇ ಇರಲ್ಲ. ಆಂಜನೇಯನಿಗೆ ಮರಣವಿರಲ್ಲ, ಅಶ್ವತ್ಥಾಮನಿಗೆ ಮರಣವಿರಲ್ಲ. ಈ ರೀತಿ ಆ ಒಂದು ಸ್ಥಿತಿಯನ್ನು ಪಡೆದುಕೊಂಡಿರ್ತಾರೆ. ಅವರಿಗೆ ಆಹಾರದ ಅವಶ್ಯಕತೆ ಇರಲ್ಲ, ಆದರೆ ಈ ಲೋಕದ ಪೋಷಣೆಯ ಅವಶ್ಯಕತೆ ಇರಲ್ಲ. ಅವರಿಗೆ ಯೋಗ ಶಕ್ತಿಯ ಮೂಲಕ ಬದುಕಿರ್ತಾರೆ. ಅಂಥ ಯೋಗಿಗಳು ಸಾಕಷ್ಟು ಸಾವಿರಾರು ಜನ ಇವತ್ತಿಗೂ ಸಹ ಹಿಮಾಲಯದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳಿದ್ದೇವೆ. 103ನೇ ನಾಮ ಆಜ್ಞಾಚಕ್ರಾಂತರಾಲಸ್ಥ. ಮಾತೆಯ 3ನೇ ಕಣ್ಣು ಎಂದು ಕರೆಯಲ್ಪಡುವಂತಹ ಆಜ್ಞಾಚಕ್ರದಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಆವಾಗ ಇದು 6 ಚಕ್ರಗಳಲ್ಲಿ ಕೊನೆಯದು ಮತ್ತು ಈ ಚಕ್ರವು ಒಬ್ಬನ ಗುರುವಿಗೆ ಸೇರಿದ್ದದು. ಅಲ್ಲಿಂದ ಅವನು ತನ್ನ ಆಜ್ಞೆಗಳನ್ನು ಸಾಧಕನಿಗೆ ನೀಡುತ್ತಾನೆ. ಈ ಚಕ್ರದಲ್ಲಿ ಒಬ್ಬ ಸಾಧಕನು ಪರಬ್ರಹ್ಮನ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಪಡೆಯುತ್ತಾನೆ. ಹಿಂದಿನ 5 ಚಕ್ರಗಳಲ್ಲಿ ಎಲ್ಲ ಮೂಲಭೂತ ಅಂಶಗಳನ್ನು ಗುರುತಿಸಲಾಗಿದೆ, ಆದರೆ ಈ ಚಕ್ರವು ಮನಸ್ಸಿಗೆ ಸಂಬಂಧಿಸಿದೆ. ಆಜ್ಞಾವನ್ನು ಸಂಪಾದಿಸುವ ಸಾಧನವೇ ಮನಸ್ಸು. ಸೌಂದರ್ಯ ಲಹರಿ 36ನೇ ಶ್ಲೋಕದಲ್ಲಿ ಈ ಚಕ್ರವನ್ನು ಹೀಗೆ ವಿವರಿಸುತ್ತೆ. ನಿಮ್ಮ ಆಜ್ಞಾಚಕ್ರದಲ್ಲಿ ನೆಲೆಸಿರುವ ಪಾರ್ಶ್ವಗಳಲ್ಲಿ ಶತಕೋಟಿ ಸೂರ್ಯ ಮತ್ತು ಚಂದ್ರರ ವೈಭವವನ್ನು ಹೊಂದಿರುವ ಪರಮಶಿವನನ್ನು ನಾನು ಆರಾಧಿಸುತ್ತೇನೆ. ಈ ಶ್ಲೋಕವು ಶಿವ ಮತ್ತು ಶಕ್ತಿ ಎರಡರ ಮಾನಸಿಕ ಆರಾಧನೆಯನ್ನು ಒತ್ತಿ ಹೇಳುತ್ತದೆ. ಆಜ್ಞಾಚಕ್ರವು ಮನಸ್ಸಿನೊಂದಿಗೆ ಸಂಬಂಧವನ್ನು ಹೊಂದಿದೆ. ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಈ ಭೌತಿಕ ಕಣ್ಣುಗಳಿಂದ ನನ್ನ ನಿಜ ಸ್ವರೂಪವನ್ನು ನೀನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳ್ಬಿಟ್ಟು ಅದು ದಿವ್ಯ ದೃಷ್ಟಿಯನ್ನು ಕೊಟ್ಟು ತನ್ನ ನಿಜ ಸ್ವರೂಪವನ್ನು ಅಲ್ಲಿ ತೋರಿಸೋ ಪ್ರಯತ್ನ ಮಾಡ್ತಾನೆ. ಆ ದೈವಿಕ ಕಣ್ಣುಗಳನ್ನು ಕೊಟ್ಟ ಮೇಲೆ ಆ ಪರಮಾತ್ಮನ ನಿಜ ಸ್ವರೂಪ ಅರ್ಜುನನಿಗೆ ಕಾಣುತ್ತೆ. ಈ ಆಜ್ಞಾಚಕ್ರದ ವಿವರವಾದ ವಿಶ್ಲೇಷಣೆಯನ್ನು 521 ನಾಮದಿಂದ 528 ನಾಮಗಳವರೆಗೆ ಅದ್ಭುತವಾಗಿ ವಿವರಿಸಲಾಗಿದೆ. ಅಲ್ಲಿ ಮತ್ತೊಮ್ಮೆ ಅದನ್ನು ಚಿಂತನೆ ಮಾಡೋಣ. ರುದ್ರಗ್ರಂಥಿ ವಿಭೇದಿನಿ 104ನೇ ನಾಮ. ರುದ್ರಗ್ರಂಥಿ ವಿಭೇದಿನಿ
ತಾಯಿಯು ರುದ್ರಗ್ರಂಥಿಯನ್ನು ಮುರಿದು ಸಹಸ್ರಾರಕ್ಕೆ ಹೋಗುತ್ತಾಳೆ. ಇದು 3 ಗಂಟುಗಳಲ್ಲಿ ಕೊನೆಯದು. ಪಂಚದಶಿ ಮಂತ್ರವು 3 ಕೂಟಗಳನ್ನು ಹೊಂದಿದೆ ಮತ್ತು ಪ್ರತಿ ಕೂಟದ ಕೊನೆಯಲ್ಲಿ ರೀಮ್ ಅನ್ನೋ ಅಕ್ಷರದೊಂದಿಗೆ ಕೊನೆಗೊಳ್ಳುತ್ತದೆ. ಈಗಾಗಲೇ ನೋಡಿದ್ದೇವೆ ನಾವು. ಅಂದರೆ ಕಾಯೇ ಇಲ್ಲ ರೀಮ್, ಅಸಕಹಲ ರೀಮ್, ಸಕಲ ರೀಮ್ ಅಂತೇಳ್ಬಿಟ್ಟು 3 ರೀಮ್ಗಳನ್ನು ಇಟ್ಟಿದ್ದಾರೆ ಅಲ್ಲಿ ಪಂಚದಶಿ ಮಂತ್ರದಲ್ಲಿ. ಆದ್ದರಿಂದ ಈ ಪಂಚದಶಿ ಮಂತ್ರವು 3 ರೀಮ್ಗಳನ್ನು ಹೊಂದಿದೆ. ಪ್ರತಿ ರೀಮ್ ಒಂದು ಗ್ರಂಥಿ, ಗಂಟು ಇದನ್ನು ಪ್ರತಿನಿಧಿ ಮಾಡುತ್ತೆ. ರೀಮ್ ಈ ಬೀಜ ಅನ್ನುವಂಥದ್ದು ಚಂದ್ರಕಲವನ್ನು ಪ್ರತಿನಿಧಿಸುತ್ತದೆ, ಚಂದ್ರನ ವಿಭಾಗಗಳು. ಆದರೆ ಪ್ರತಿಯೊಂದು ಕೂಟಗಳಲ್ಲಿನ ಇತರ ಬೀಜಗಳು ಅಗ್ನಿ, ಸೂರ್ಯ ಮತ್ತು ಚಂದ್ರನನ್ನು ಪ್ರತಿನಿಧಿಸುತ್ತದೆ. ಈ ಗ್ರಂಥಿಗಳನ್ನು ದಾಟಿದ ನಂತರ ಕುಂಡಲಿನಿ ಸಹಸ್ರಾರವನ್ನು ತಲುಪುತ್ತಾಳೆ. ಅಲ್ಲಿ ಅವಳ ಜಗನ್ಮಾತೆ ಶಿವನೊಂದಿಗೆ ಒಂದಾಗುತ್ತಾಳೆ. ಶಿವಶಕ್ತೈಕ ರೂಪಿಣಿ ಲಲಿತಾಂಬಿಕಾ ಅನ್ನೋ ರೀತಿಯಲ್ಲಿ ಶಿವ ಮತ್ತು ಶಕ್ತಿಯ ಮಿಲನಗಳನ್ನು ಈ ಬೀಜ ರೀಮ್ ಪ್ರತಿನಿಧಿಸುತ್ತದೆ. ಪಂಚದಶಿ ಮಂತ್ರವು 6 ಚಕ್ರಗಳು ಮತ್ತು 3 ಗ್ರಂಥಿಗಳನ್ನು ಪ್ರತಿನಿಧಿಸುತ್ತದೆ. ಇದು ಲಲಿತಾಂಬಿಕೆಯ ಸೂಕ್ಷ್ಮ ಕಾಮಕಲಾ ಮತ್ತು ಸೂಕ್ಷ್ಮ ರೂಪ ಎಂದು ಕುಂಡಲಿನಿ ರೂಪ ಅನ್ನೋವಂಥದ್ದನ್ನು ನಾವು ಅರ್ಥ ಮಾಡ್ಕೊಬೇಕು. ಈ ಕೊನೆಯ ಗ್ರಂಥಿಯನ್ನು ದಾಟಿದ ನಂತರ ಎಲ್ಲ ವಾಸನೆಗಳು ವಿಲೀನವಾಗುವು. ವಾಸನ ಅಂತಂದರೆ ನನಗಿದು ಬೇಕು, ಅದು ಬೇಕು, ಕಾಮ, ಉದ್ವೇಗ ಎಲ್ಲವೂ ಸೇರಿಕೊಳ್ಳುತ್ತೆ ಅಲ್ಲಿ. ಈ ಎಲ್ಲ ಆಲೋಚನೆಗಳಿಂದ, ಎಲ್ಲ ಸಮಸ್ಯೆಗಳಿಂದ ನಾವು ಬಿಡುಗಡೆ ಹೊಂದ್ಬಿಡ್ತೀವಿ. ಅದನ್ನೇ ಆತ್ಮ ಸಾಕ್ಷಾತ್ಕಾರ ಅಂತಲೂ ಕರಿಬೋದು. ಈ ಕೊನೆಯ ಗ್ರಂಥಿಯನ್ನು ದಾಟಿದ ನಂತರ ಎಲ್ಲ ವಾಸನೆಗಳು ವಿಲೀನವಾಗುವು ಮತ್ತು ಸರ್ವೋಚ್ಚ ಜ್ಞಾನಕ್ಕೆ ಕಾರಣವಾಗುತ್ತದೆ. ಅಂದರೆ ಒಂದು ಜ್ಞಾನ ಉದಯ ಆಗುತ್ತೆ. ಇಲ್ಲಿಯವರೆಗೆ ಕುಂಡಲಿನಿಯು ತನ್ನ ಅಂತಿಮ ಗಮ್ಯಸ್ಥಾನವನ್ನು ತಲುಪಲು ಹಲವಾರು ಪ್ರತಿರೋಧಗಳನ್ನು ಎದುರಿಸಬೇಕಾಗುತ್ತದೆ. ಮುಂದಿನ ನಾಮದಲ್ಲಿ ಲಲಿತಾಂಬೆಯ ಗಮ್ಯಸ್ಥಾನವನ್ನು ವಿವರಿಸಲಾಗಿದೆ. ಸಹಸ್ರಾಂಬುಜಾರೂಢ 105ನೇ ನಾಮ. ಜಗನ್ಮಾತೆ ಈ ತನ್ನ ಗಮ್ಯಸ್ಥಾನವಾದಂತಹ ಸಹಸ್ರಾರವನ್ನು ತಲುಪಿದ್ದಾಳೆ. ಅಲ್ಲಿ ಶಿವನು ಅವಳಿಗಾಗಿ ಕಾಯುತ್ತಿದ್ದಾನೆ. ಸಹಸ್ರಾರವು ಬ್ರಹ್ಮರಂಧ್ರದ ಕೆಳಗಡೆ ಇದೆ. ಇದು ಬ್ರಹ್ಮಾಂಡಕ್ಕೆ ಸಂಪರ್ಕಿಸುವ ತಲೆಬುರುಡೆಯಲ್ಲಿರುವಂತಹ ರಂಧ್ರವಾಗಿದೆ. ಈ ರಂಧ್ರದ ಅಸ್ತಿತ್ವವು ವೈದ್ಯಕೀಯವಾಗಿ ಸಾಬೀತಾಗಿಲ್ಲ. ಬಹುಶಃ ಇದು ಬೆವರು ಬರುವಂತಹ ನಮ್ಮ ಚರ್ಮದಲ್ಲಿರುವಂತಹ ರಂಧ್ರಗಳಂತಿದೆ. ಆದರೆ ಇದನ್ನು ಸ್ಪಷ್ಟವಾಗಿ ಅನುಭವಿಸಬಹುದು. ಈ ರಂಧ್ರದ ಮೂಲಕ ಕಾಸ್ಮಿಕ್ ಸಂಪರ್ಕ ಇರುತ್ತೆ ನಮಗೆ. ಇಲ್ಲಿ ಈ ಮುಟ್ಟಿದ್ರೆ ಸಾಕು, ಇಲ್ಲಿ ಒಂದು ಸಂವೇದನೆ ಆಗುತ್ತೆ. ಇಲ್ಲಾಂದರೆ ಅಲ್ಲಿ ಗಮನಿಸಿದ್ರೆ ಸಾಕು ಒಂದು ಸಂವೇದನೆ ಉಂಟಾಗುತ್ತದೆ. ಆಮೇಲೆ ಆಗ್ತಾನೆ ಹುಟ್ಟಿದಂಥ ಮಕ್ಕಳಿಗೆ ಇಲ್ಲಿ ಮೃದುವಾಗಿರುತ್ತೆ, ಮೆತ್ತಿಗಿರುತ್ತೆ. ಒಂದು 3-4 ತಿಂಗಳ ನಂತರ ಅದು ಗಟ್ಟಿಯಾಗುತ್ತೆ. ಬ್ರಹ್ಮರಂಧ್ರ ಅಂತ ಕರೀತಾರೆ. ಅಲ್ಲಿ ಬ್ರಹ್ಮರಂಧ್ರ ಇರುತ್ತೆ. ಶಿವ ಮತ್ತು ಶಕ್ತಿಯ ಮಿಲನವು ಸಹಸ್ರಾರದಲ್ಲಿ ನಡೆಯುತ್ತದೆ. ಎಲ್ಲ ಸಮಯದಲ್ಲೂ ಕೇವಲ ಶಕ್ತಿಯನ್ನೇ ಆರಾಧಿಸುತ್ತಿದ್ದ ಸಾಧಕನು ಮಾತೆಯ ಸೃಷ್ಟಿಕರ್ತನಾದ ಶಿವನೊಂದಿಗೆ ಲಲಿತಾಂಬೆಯನ್ನು ಪೂಜಿಸಲು ಪ್ರಾರಂಭಿಸುತ್ತಾನೆ. ಅಲ್ಲಿ ಅವರಿಬ್ಬರನ್ನು ಪೂಜಿಸುವಾಗ ಆಗುವಂಥ ಆನಂದದ ಅನುಭವ ಏನು ಅಂತಂದರೆ ಸುಧಾ ಸಾರಾಭಿವರ್ಷಿಣಿ 106ನೇ ನಾಮ. ಸಹಸ್ರಾರದ ಮಧ್ಯದಲ್ಲಿ ಒಂದು ಸೋಮಚಕ್ರವಿದೆ. ಕುಂಡಲಿನಿಯು ಈ ಒಂದು ಚಕ್ರವನ್ನು ತಲುಪಿದಾಗ ಜಗನ್ಮಾತೆಯ ಉಪಸ್ಥಿತಿಯಿಂದ ಉಂಟಾಗುವ ಶಾಖದಿಂದ ಅಲ್ಲಿ ಸಂಗ್ರಹವಾಗಿರುವಂತಹ ಅಮೃತವು ಕರಗುತ್ತದೆ ಮತ್ತು ಗಂಟಲಿನ ಮೂಲಕ ಅದು ತೊಟ್ಟಿಕ್ಕುತ್ತೆ. ಅದು ಇಡೀ ನರಮಂಡಲಗಳನ್ನು ಪ್ರವೇಶಿಸುತ್ತದೆ. ಸೋಮಚಕ್ರವನ್ನು ನಾಮ 240ರಲ್ಲಿ ಚರ್ಚಿಸಲಾಗಿದೆ. ಅಲ್ಲಿ ಇನ್ನಷ್ಟು ವಿಸ್ತಾರವಾಗಿದೆ. ಈ ಅಮೃತದ ತಾಂತ್ರಿಕ ವ್ಯಾಖ್ಯಾನದಿಂದ ಭಿನ್ನವಾಗಿದೆ. ಸೌಂದರ್ಯ ಲಹರಿ ಹೇಳುತ್ತದೆ, ನಿಮ್ಮ ಪಾದಗಳ ಮೂಲಕ ಹರಿಯುವ ಮಕರಂದದ ಪ್ರವಾಹದಿಂದ ನೀವು ದೇಹದಲ್ಲಿ ನಾಡಿಗಳನ್ನು
ದೇವಗೊಳಿಸುತ್ತೀರಿ. ಸಹಸ್ರಾರದಲ್ಲಿರುವಂತಹ ಚಂದ್ರ ಮತ್ತು ಚಂದ್ರಮಂಡಲ ಎರಡು ಒಂದೇ ರೀತಿಯ ಗುಣಗಳನ್ನು ಪ್ರತಿನಿಧಿಸುತ್ತದೆ. ಇಬ್ಬರು ಅಮೃತವನ್ನು ಚೆಲ್ಲಿದರೂ ಮಕರಂದ ಎಂದು ಕರೆಯಲ್ಪಡುವ ದೈವಿಕ ಸುರಿಯು ಪ್ರವಹಿಸುತ್ತದೆ. ಎಲ್ಲ ಗಿಡಮೂಲಿಕೆಗಳ ಚಂದ್ರನೇ ಮಾಸ್ಟರ್ ಅಂತ ಬಿಟ್ಟು ಹೇಳಲಾಗುತ್ತದೆ. ಆ ಚಂದ್ರ ಆ ಸಹಸ್ರಾರದ ಚಕ್ರದಲ್ಲಿ ಇಲ್ಲಿ ಚಂದ್ರನ ಒಂದು ಬಿಂಬ ಇಟ್ಟಿರ್ತಾರೆ ಜಗನ್ಮಾತೆಗೆ ಮತ್ತು ಶಿವನಿಗೆ. ಮಹಾಕಾಮೇಶ್ವರ ಮತ್ತು ಮಹಾಕಾಮೇಶ್ವರಿಗೆ ಇಬ್ಬರಿಗೂ ಅಲ್ಲಿ ಚಂದ್ರಮಂಡಲವನ್ನು ಇಡಿಸಲಾಗಿದೆ. ಅಲ್ಲಿಂದ ಸುರಿಯಲ್ಪಡುವಂತಹ ಆ ಒಂದು ಅಮೃತ ಇಡೀ ಶರೀರದಲ್ಲಿ 72,000 ನಾಡಿಗಳಲ್ಲೆಲ್ಲ ಹರಿದು ಎಲ್ಲ ಕಡೆ ಔಷಧಿಯಂಥ ಆ ಒಂದು ಅಮೃತವು ಜನಿಗಿ ಎಲ್ಲ ಕಣಕಣದಲ್ಲೂ ಶಕ್ತಿಯನ್ನು ತುಂಬಿಸುತ್ತೆ. ಆ ಒಂದು ಅಮೃತಧಾರೆ ಸುಧಾಸಾರಾಭಿವರ್ಷಿಣಿ ಅನ್ನೋವಂಥ ಈ ನಾಮದ ಒಂದು ಅರ್ಥ ಇದು. ತಟಿಲ್ಲ ತಾಮಸ ರುಚಿ 107ನೇ ನಾಮ. ಜಗನ್ಮಾತೆ ಮಿಂಚಿನ ರೇಖೆಯಂತೆ ಹೊಳೆಯುತ್ತಾಳೆ. ಕುಂಡಲಿನಿ ಧ್ಯಾನದ ಮುಂದುವರೆದ ಹಂತದಲ್ಲಿ ಇಡೀ ಬೆನ್ನೂರಿ ಮಿಂಚಿನಂತೆ ಹೊಳೆಯುತ್ತೆ ಅಂತೇಳ್ಬಿಟ್ಟು ಹೇಳ್ತಾರೆ. ಮಿಂಚಿನಂತೆ ಹೊಳೆಯುವಂತಹ ಅನುಭವ ಆಗುತ್ತೆ. ಆದರೆ ನಮ್ಮಮ್ಮ ಈಗ ತನ್ನ ಸಂಗಾತಿಯೊಂದಿಗೆ ಇರೋದರಿಂದ ಅಲ್ಲಿ ಮೊದಲ ಬಾರಿಗೆ ಜಗನ್ಮಾತೆಯೊಂದಿಗೆ ಸೇರಿದ ತಕ್ಷಣ ಆ ಒಂದು ಮೇರುದಂಡದಲ್ಲಿ ಮಿಂಚಿನ ಒಂದು ಬೆಳಕು ಉಂಟಾಗುತ್ತೆ. ಅಮ್ಮ ಶಿವನೊಂದಿಗೆ ಇದ್ದಾಗ ಮಿಂಚಿನಂತೆ ಹೊಳೆಯುತ್ತಾಳೆ. ಬ್ರಹ್ಮವನ್ನು ಮಿಂಚಿಗೆ ಹೋಲಿಸಲಾಗಿದೆ. ಕೇನೋಪನಿಷತ್ತು ಬ್ರಹ್ಮವನ್ನು ಸುಂದರವಾಗಿ ವಿವರಿಸಲಾಗಿದೆ. ಅದು ಮಿಂಚಿನಂತಿದೆ. ಮಿಂಚಲ್ಲಿ ಒಂದು ಕತ್ತಲೆಯನ್ನು ಹೋಗಲಾಡಿಸುವಂತೆ ಆತ್ಮ ಸಾಕ್ಷಾತ್ಕಾರವು 1 ಸೆಕೆಂಡಿನಲ್ಲಿ ಆಗುವಂಥದ್ದು. ಆ ಒಂದು ಆತ್ಮ ಸಾಕ್ಷಾತ್ಕಾರ ಆಗಿಬಿಡುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಇದೊಂದು ಬೆಳಕಿನ ಮಿಂಚು ಅಂತೇಳ್ಬಿಟ್ಟು ಮಹಾನಾರಾಯಣ ಉಪನಿಷತ್ತು ಹೇಳುತ್ತದೆ. ಈ ನಾಮದಲ್ಲಿ ಲಲಿತಾಂಬಿಕೆಯನ್ನು ಬ್ರಹ್ಮ ಎಂದು ಉಲ್ಲೇಖಿಸಿರುವುದು ಸ್ಪಷ್ಟವಾಗಿದೆ. ಈ ನಾಮವು ಶಿವ ಮತ್ತು ಶಕ್ತಿ ಇಬ್ಬರು ಪರಬ್ರಹ್ಮ ಎಂಬ ವಾದವನ್ನು ಬಲಪಡಿಸುತ್ತದೆ. ಶಿವನು ನಿರ್ಗುಣ ಬ್ರಹ್ಮ ಮತ್ತು ಶಕ್ತಿಯು ಸಗುಣ ಬ್ರಹ್ಮ. ನಿರ್ಗುಣ ಎಂದರೆ ಗುಣಲಕ್ಷಣಗಳಿಲ್ಲದೆ ಇರುವಂಥದ್ದು, ಸಗುಣ ಅಂದರೆ ಗುಣಲಕ್ಷಣಗಳಿಂದ ಕೂಡಿರುವಂಥದ್ದು. ಶಿವನೊಂದಿಗೆ ಇದ್ದರೆ ಮಾತ್ರ ಶಕ್ತಿಯನ್ನು ಪಡೆಯುತ್ತದೆ. ಶಿವನು ಶಕ್ತಿ ಇಲ್ಲದೆ ಜಡನಾಗುತ್ತಾನೆ. ಈ ವಾದವು ಈ ನಾಮದಿಂದ ಬಲಗೊಳ್ಳುತ್ತದೆ. ಏಕೆಂದರೆ ಶಿವನೊಂದಿಗೆ ಅವಳ ಐಕ್ಯತೆಯ ಸಮಯದಲ್ಲಿ ಮಾತ್ರ ಅವಳನ್ನು ಮಿಂಚಿಗೆ ಹೋಲಿಸಲಾಗಿದೆ. ಸಾಮಾನ್ಯ ಮನುಷ್ಯನಿಗೆ ಅದು ಆತ್ಮ ಸಾಕ್ಷಾತ್ಕಾರವಾದಾಗ ಅಂಥ ಅನುಭವ ಆಗುತ್ತದೆ. ಚಕ್ರೋಪರಿ ಸಂಸ್ಥಿತ 108ನೇ ನಾಮ. ಲಲಿತಾಂಬೆ ಮೂಲಾಧಾರದಿಂದ ಆಜ್ಞಾಚಕ್ರದವರೆಗೆ 6 ಚಕ್ರಗಳ ಮೇಲಿದ್ದಾಳೆ. ಸಹಸ್ರಾರದಲ್ಲಿ ಬ್ರಹ್ಮವನ್ನು ಅರಿತುಕೊಳ್ಳಲು ಒಬ್ಬನು ಕೆಳಗಿನ ಚಕ್ರಗಳನ್ನು ದಾಟಬೇಕು. ಇವೆಲ್ಲವೂ ಲೌಕಿಕ ಕ್ರಿಯೆಗಳೊಂದಿಗೆ ಸಂಬಂಧ ಹೊಂದಿದೆ. ಅಂದರೆ ಕೆಳಗಿನ ಚಕ್ರಗಳು ಲೌಕಿಕ ಕ್ರಿಯೆಗಳೊಂದಿಗೆ ಸಂಬಂಧ ಹೊಂದಿದೆ. ಈ ಲೌಕಿಕ ಕ್ರಿಯೆಗಳೆಲ್ಲ ಬಿಡಿಸ್ಕೊಂಡು ಒಳಗಡೆ ಬಂದಾಗ ಅಲ್ಲಿ ಆಜ್ಞಾಚಕ್ರದಲ್ಲಿ ಸಹಸ್ರಾರದಲ್ಲಿ ಅದು ಅವನಿಗೆ ಜ್ಞಾನೋದಯ ಆಗುವಂಥ ಒಂದು ಸುಸಂದರ್ಭ ಒದಗಿ ಬರುತ್ತೆ. ಸಹಸ್ರಾರವು ಲೌಕಿಕ ಕ್ರಿಯೆಗಳಿಗಿಂತ ಮೇಲೆ ಇದೆ. ಅದಕ್ಕಾಗಿ ತಾಯಿಯು ಈ 6 ಚಕ್ರಗಳ ಮೇಲಿದ್ದಾಳೆ ಎಂದು ಹೇಳಲಾಗುತ್ತದೆ. ಆದರೆ ಪರಬ್ರಹ್ಮ ಸ್ಥಿತಿಯು 6 ಚಕ್ರಗಳ ಮೇಲೆ ಇದೆ. ಅದೇ ಅಂತಿಮ. ಅದರ ನಂತರ ಏನೂ ಇಲ್ಲ. ಮಹಾಶಕ್ತಿ 109ನೇ ನಾಮ. ಮಹಾ ಎಂದರೆ ಹಬ್ಬಗಳು, ಶಕ್ತಿ ಎಂದರೆ ಮಹಾನ್ ಇಷ್ಟ. ಆಕೆಗೆ ಹಬ್ಬ ಹರಿದಿನಗಳೆಂದರೆ ಅಪಾರ ಒಲವು. ಇಲ್ಲಿ ಹಬ್ಬ ಎಂದರೆ ಶಿವನೊಂದಿಗೆ ಅವಳ ಮಿಲನ. ಹಬ್ಬಗಳು 2 ಬಗೆ. ಒಂದು ಆಂತರಿಕವಾಗಿ ಆಚರಿಸಲ್ಪಡುವಂತಹ ಮತ್ತು ಇನ್ನೊಂದು ಬಾಹ್ಯ ಪೂಜೆ. ಸೌಂದರ್ಯ ಲಹರಿ ಶ್ಲೋಕ 9ರಲ್ಲಿ ಮಹಿ ಮೂಲಾಧಾರೆ ಆಧಾರದ ಮೇಲೆ ಈ ನಾಮವನ್ನು ಅರ್ಥೈಸಲಾಗಿದೆ. ಅಂದರೆ ಭೂಮಿಯನ್ನು ಮೂಲಾಧಾರದಲ್ಲಿ ಇರಿಸಲಾಗಿದೆ. ಅದರ ಅರ್ಥ ಆಂತರಿಕ ಪೂಜೆ, ಅವಳ ಸೂಕ್ಷ್ಮ ರೂಪವಾದ ಕುಂಡಲಿನಿಯನ್ನು ಪೂಜಿಸುವುದು ಎಂದರ್ಥ. ಈ ರೀತಿ ಪೂಜಿಸುವುದನ್ನು, ಕುಂಡಲಿನಿಯನ್ನು ಆಂತರಿಕ ರೀತಿಯಲ್ಲಿ ಪೂಜಿಸುವುದರಿಂದ
ಅದನ್ನು ಇಷ್ಟಪಡ್ತಾಳೆ ಜಗನ್ಮಾತೆ. ಮಹಾ ಎಂದರೆ ಶ್ರೇಷ್ಠತೆ, ಎಂದರೆ ಆ ಎಂದರೆ ಎಲ್ಲ ಕಡೆ ಮತ್ತು ಶಕ್ತಿ ಎಂದರೆ ಸರ್ವಶ್ರೇಷ್ಠ. ಅವಳ ಪರಮ ಶಕ್ತಿಯು ಎಲ್ಲ ಕಡೆ ಹರಡಿದೆ. ಈ ಸಂದರ್ಭದಲ್ಲಿ ಈ ನಾಮ ಎಂದರೆ ಅವಳು ಪರಮಶಕ್ತಿ ಎಂದು ಅರ್ಥ. ಕುಂಡಲಿನಿ 110ನೇ ನಾಮ. ಲಲಿತಾಂಬೆಯು ಮೂಲಾಧಾರ ಚಕ್ರದಲ್ಲಿ 3.5 ಸುರುಳಿ ಆಕಾರದ ಹಾವಿನ ರೂಪದಲ್ಲಿ ಇದ್ದಾಳೆ. ತಾಯಿಯು ಸೂಕ್ಷ್ಮ ರೂಪವಾದಂತಹ ಅದನ್ನು ಕಾಮಕಲಾ ಎಂದು ಕರೆಯಲಾಗುತ್ತದೆ. ಆದರೆ ವಾಗ್ದೇವಿಯರು ಜಗದಾಂಬೆಯ ಸೂಕ್ಷ್ಮ ರೂಪವನ್ನು ವಿವರಿಸಲು ನಾಮ 13ರಿಂದ 54ರವರೆಗೆ ನಾಮಗಳನ್ನು ಬಳಸಿದರು. ಇದು ಬಾಹ್ಯ ಆಚರಣೆಗಳಿಗಿಂತ ಆಂತರಿಕ ಪೂಜೆ ಅಥವಾ ಧ್ಯಾನದ ಪ್ರಮುಖತೆಯನ್ನು ಸಾಬೀತುಪಡಿಸುತ್ತದೆ. ಪ್ರಮುಖ ಶಕ್ತಿಯನ್ನು ಕುಂಡಲಿನಿ ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ನಾವು ಈಗ ಹಿಂದೆ ವಿವರಿಸಿದಂತೆ ಉಸಿರಾಟ ಅನ್ನುವಂಥದ್ದು ಪ್ರಾಣಶಕ್ತಿ. ಅಂದರೆ ಉಸಿರ ಪ್ರಾಣ ಅಲ್ಲ, ಉಸಿರಿನೊಂದಿಗೆ ಪ್ರಾಣ ಇದೆ. ಗಾಯತ್ರಿ ಮಂತ್ರದಲ್ಲೂ ಸಹ ನಮ್ಮ ಪ್ರಾಣಶಕ್ತಿಯನ್ನು ಪ್ರಚೋದಿಸಲಿ ಅಂತ ಹೇಳ್ಬಿಟ್ಟು ಧಿಯೋ ಯೋನಃ ಪ್ರಚೋದಯಾತ್, ಆ ಭಗವಂತನು ನಮ್ಮ ಪ್ರಾಣಶಕ್ತಿಯನ್ನು ಪ್ರಚೋದಿಸಲಿ ಎನ್ನುವ ಒಂದು ಅರ್ಥ ಇದೆ. ಕುಂಡಲಿನಿ ಶಕ್ತಿ ಅನ್ನುವಂಥದ್ದು ಒಂದು ಪ್ರಾಣಶಕ್ತಿ. ಆ ಪ್ರಾಣಶಕ್ತಿ ಮೂಲಾಧಾರ ಚಕ್ರದಲ್ಲಿದೆ. ಜೈವಿಕ ದೇಹವನ್ನು ಬೆಚ್ಚಗಾಗಿಸುವ ಬೆಂಕಿಯ ಮಧ್ಯದಲ್ಲಿರುವ ಮೂಲಾಧಾರ ಚಕ್ರದಲ್ಲಿದೆ. ಈ ಬೆಂಕಿಯ ತೀವ್ರತೆಯ ಯಾವುದೇ ಮಾರ್ಪಾಡು ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ಕೆಲವು ಕಡೆ ಕುಂಡಲಿನಿ ಯೋಗ ಹೇಳ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಅದು ಆ ಕುಂಡಲಿನಿ ಶಕ್ತಿಯನ್ನು ಕೆರಳಿಸಬಾರ್ದು. ಅದು ಸಹಜವಾಗಿ ಜಾಗೃತ ಆಗಬೇಕೇ ವಿನಃ ಅದನ್ನು ಬಲವಂತವಾಗಿ ಜಾಗೃತಗೊಳಿಸಿದಾಗ ಅದೊಂದು ಮಹಾಶಕ್ತಿ. ಅದು 11 ಕಿಲೋವ್ಯಾಟ್ಸ್ ಇದು ಎಲೆಕ್ಟ್ರಿಕ್ ಪವರ್ ಇದ್ದಾಗೆ ಅದನ್ನು ಮುಟ್ಟಿದ ತಕ್ಷಣ ಭಸ್ಮ ಆಗ್ಬಿಡ್ತಾರೆ. ಅಂಥ ಒಂದು ಶಕ್ತಿ ನಮ್ಮೊಳಗಡೆ ಇದೆ. ಸಮರ್ಪಣಾ ಭಾವದಿಂದ ಇದನ್ನು ಆರಾಧಿಸ್ತಾ ನಾವು ನಿಧಾನವಾಗಿ ಸಮಾಧಾನ ಚಿತ್ತದಿಂದ ಜಾಗೃತಗೊಳಿಸಬೇಕೇ ವಿನಃ ತೀವ್ರಗತಿಯಲ್ಲಿ ಮಾಡುವಂಥದ್ದನ್ನು ಮಾಡೋಕ್ಕೆ ಹೋಗಬಾರ್ದು. ಈ ರೀತಿಯ ತೀವ್ರತೆಯ ಯಾವುದೇ ಮಾರ್ಪಾಡು ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ಕುಂಡಲಿನಿಯ ಧ್ವನಿಯನ್ನು ಯಾರು ಬೇಕಾದರೂ ಅನುಭವಿಸಬಹುದು. ತನ್ನ ಎರಡೂ ಕಿವಿಗಳನ್ನು ಈ ರೀತಿ ಮುಚ್ಚಿಕೊಂಡಾಗ ಒಳಗಡೆ ಇಸ್ಸಿಂಗ್ ಶಬ್ದ ಬರುತ್ತೆ, ಅಂದರೆ ಸರ್ಪದ ಶಬ್ದ ಬರುತ್ತೆ. ಆ ಶಬ್ದವನ್ನು ಕೇಳಿಸ್ಕೊಂಡಾಗ ನಿಮಗೆ ಅರ್ಥ ಆಗುತ್ತೆ. ಅದು ಕೆಲವೊಮ್ಮೆ ಯಾರೂ ಇಲ್ಲದೆ ಇದ್ದಾಗ ಆ ಒಂದು ಶಬ್ದದ ಅನುಭವ ಆಗುತ್ತೆ. ಮೂಲ ಚಕ್ರವು ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ, ಆಸೆ, ಜ್ಞಾನ ಮತ್ತು ಕ್ರಿಯೆ, ಈ 3 ಬದಿಗಳನ್ನು ರೂಪಿಸುವ ಒಂದು ತ್ರಿಕೋಣವಾಗಿದೆ. ಅಲ್ಲಿ ಈ 3 ಕೋಣಗಳಿಗೆ ಈ 3 ಶಕ್ತಿಗಳಿಂದ ಓಂಕಾರದ ಶಬ್ದವು ಉತ್ಪತ್ತಿಯಾಗುತ್ತೆ. ಅಲ್ಲಿ ಅಕಾರ, ಉಕಾರ, ಮಕಾರ. ಯೋಗ ವಾಸಿಷ್ಠ ಕುಂಡಲಿನಿಯ ಬಗ್ಗೆ ಮಾತನಾಡುತ್ತದೆ. ಋಷಿ ವಸಿಷ್ಠರು ಭಗವಾನ್ ರಾಮನಿಗೆ ಹೇಳುತ್ತಾರೆ, ಸರ್ಪವು ನಿದ್ರಿಸುವಾಗ ಅದರ ಸುರುಳೀಕಾರದ ದೇಹದಂತೆ ಬಾಳೆಹಣ್ಣಿನ ಹೂವಿನಂತೆ ಅದು ತುಂಬ ಸೂಕ್ಷ್ಮವಾಗಿರುತ್ತದೆ. ಕೋಪಗೊಂಡಾಗ ಹೆಣ್ಣು ಸರ್ಪದಂತೆ ಇಸ್ಸಿಂಗ್ ಶಬ್ದ ಉತ್ಪತ್ತಿಯಾಗುತ್ತೆ. ಮನಸ್ಸಿನಲ್ಲಿ ಏರಿಳಿತಗಳು ಉಂಟಾಗುತ್ತದೆ. ಎಲ್ಲ ಇತರ ನಾಡಿಗಳು ಇದರೊಂದಿಗೆ ಸಂಪರ್ಕ ಹೊಂದಿದೆ. ಎಲ್ಲ ಇತರ ನಾಡಿಗಳು ಸಹ ಇದರಲ್ಲಿ ಸಂಪರ್ಕ ಹೊಂದಿದೆ. ಆ ಮೂಲಾಧಾರ ಚಕ್ರಕ್ಕೆ ಸಂಪರ್ಕ ಇದೆ. ಅದಕ್ಕೆ ನಾವು ಯೋಗದಲ್ಲಿ ಬೆನ್ನುಮೂಳೆಯ ಕೆಳಭಾಗವನ್ನು ಎಲ್ಲ ನರಮಂಡಲಗಳ ಜಂಕ್ಷನ್ ಬಾಕ್ಸ್ ಅಂತ ಕರಿತೀವಿ ನಾವು ಅದನ್ನು. ಹಾಗಾಗಿ ಆ ಜಂಕ್ಷನ್ ಬಾಕ್ಸ್ಗೆ ಏನಾದರೂ ತೊಂದರೆ ಆಯಿತು, ಏನಾದರೂ ಪೆಟ್ಟು ಬಿತ್ತು ಅಂತಂದ್ರೂ ತುಂಬ ತೊಂದರೆಗಳನ್ನು ಅನುಭವಿಸ್ತಾರೆ. ಕಂಚಿ ಪರಮಾಚಾರ್ಯರು ಹೇಳ್ತಾರೆ, ತಮ್ಮ ಶ್ರೇಷ್ಠ ಕೃತಿ ವಾಯ್ಸ್ ಆಫ್ ಗಾಡ್ ಅಂತ ಹೇಳ್ಬಿಟ್ಟು ಆ ಕೃತಿಯಲ್ಲಿ ಹೇಳ್ತಾರೆ, ಕುಂಡಲಿನಿ ಯೋಗದ ಬಗ್ಗೆ ಈ ಕೆಳಗಿನ ವಿಷಯಗಳನ್ನು ಅವರು ನಿವೇದನೆ ಮಾಡ್ತಾರೆ. ಕುಂಡಲಿನಿ ಯೋಗವು ಅನ್ವೇಷಕನಿಗೆ ಲಭ್ಯವಿರುವಂತಹ ಏಕೈಕ ಮಾರ್ಗ ಅಲ್ಲ. ಅದಕ್ಕಿಂತ ಬೇರೆ ಯಾವುದೇ ಮಾರ್ಗವನ್ನು ಆರಿಸಿಕೊಳ್ಳಬಹುದು. ಅದೇ ಕೃಷ್ಣ ಹೇಳಿದಂತೆ ನಮ್ಮ ಒಂದು ಜೀವನ ಪರಮಾತ್ಮನೊಂದಿಗೆ ಹಲವು ಬೇರುಗಳೊಂದಿಗೆ ಇದೆ. ಯಾವುದಾದ್ರೂ ಒಂದು ಬೇರನ್ನು ಸಂಪರ್ಕಿಸ್ಬೋದು. ಅವ್ರು ಹೇಳ್ತಾರೆ, ಮುಂದುವರಿತಾ ಏಕಮುಖ ಮನಸ್ಸಿನಿಂದ ಮತ್ತು ನಂಬಿಕೆ ಮತ್ತು ಪ್ರಾಮಾಣಿಕತೆಯಿಂದ ಅದನ್ನು ಅನುಸರಿಸಿ ಆದಿಯಲ್ಲಿ ನೀವು ಉನ್ನತ ಸ್ಥಿತಿಗೆ ಹೋದಂತೆ ನಿಮ್ಮ ಉಸಿರಾಟವು ಸ್ವಯಂಚಾಲಿತವಾಗಿ ಬದಲಾಗುತ್ತದೆ ಮತ್ತು ಇದು ಯೋಗಗಳನ್ನು ಮಾಡುವವರಂತೆ ಇರುತ್ತದೆ. ನಿಮಗೂ ಇದರ ಅರಿವಾಗಬಹುದು.
ಉಸಿರಾಟವು ತನ್ನದೇ ಆದಂಥ ರೀತಿಯಲ್ಲಿ ಬದಲಾಗುತ್ತದೆ ಮತ್ತು ಒಬ್ಬರ ಉಸಿರಾಟವು ಮಾರ್ಪಾಡುಗಳಿಗೆ ಒಳಗಾಗುತ್ತದೆ. ಉಸಿರಾಟದ ಚಲನೆಯು ನಮ್ಮ ತಲೆಯ ಮೇಲ್ಚಾವಣಿಯಲ್ಲಿರುವಂತಹ ತಾಯಿಯ ಪಾದಗಳನ್ನು ಸ್ಪರ್ಶಿಸುತ್ತದೆ. ಲಲಿತಾ ಸಹಸ್ರ ನಾವು ಮಾಡ್ತಾ ಇದ್ರೆ ಸಾಕು, ಪ್ರಾಣಾಯಾಮ ತನ್ನಿಂದ ತಾನೇ ಆಗುತ್ತೆ. ಹಾಗಾಗಿ ನಾವು ಬಲವಂತವಾಗಿ ಯಾವುದನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಕುಂಡಲಿನಿ ಧ್ಯಾನನೇ ಅದೊಂದೇ ಮಾರ್ಗ ಅಲ್ಲ, ಅನೇಕ ಮಾರ್ಗಗಳು ಸಹ ಇದ್ದಾವೆ. ಯಾವುದೇ ಮಾರ್ಗದಲ್ಲಿ ನಡಿಬೋದು. ಅಂದರೆ ಅನನ್ಯವಾಗಿ ಜಗನ್ಮಾತೆಯಲ್ಲಿ ಸಮರ್ಪಣಾ ಭಾವದಿಂದ ನಾವು ಸಮರ್ಪಿಸಿಕೊಂಡಾಗ ಅಂಥದ್ದೇ ಒಂದು ಯೋಗದ ಸ್ಥಿತಿಯಲ್ಲಿ ಬರುವಂಥ ಬದಲಾವಣೆಗಳು ನಮ್ಮೊಳಗಡೆ ಉಂಟಾಗುತ್ತೆ. ಸಮರ್ಪಣಾ ಭಾವದಲ್ಲಿ ಸಮರ್ಪಿಸಿಕೊಂಡಾಗ ಜಗನ್ಮಾತೆಗೆ ತಾಯಿಯ ಪಾದಗಳನ್ನು ಸ್ಪರ್ಶಿಸುತ್ತದೆ. ಅಮೃತದ ಅರಿವನ್ನು ಸೃಷ್ಟಿಸುತ್ತದೆ. ಲೌಕಿಕ ಜೀವನದಲ್ಲಿಯೂ ಸಹ ನಾವು ಆನಂದದ ಸಂಭ್ರಮದಲ್ಲಿರುವಾಗ ನಮ್ಮ ಉಸಿರಾಟವು ನಿಂತು ಹೋಗುತ್ತದೆ ಮತ್ತು ನಾವು ಮೂರ್ಛೆ ಹೋದಂತೆ ಆಗುತ್ತದೆ ಅನ್ನುವ ಅನುಭವ ಆಗುತ್ತೆ. ಇದರರ್ಥ ಅಮೃತದ ಒಂದು ಹನಿ ತಲೆಯ ಸಹಸ್ರಾರದಲ್ಲಿ ನರಗಳ ಮೇಲೆ ಅಮೃತವು ಜಿನುಗಿದರೆ ಸಾಕು, ಅದು ಆವಾಗ ದಿವ್ಯಾತ್ಮರಾಗ್ಬಿಡ್ತವೆ. ಭಕ್ತಿಯ ಮಾರ್ಗವನ್ನು ಅನುಸರಿಸುವ ಮೂಲಕವೂ ಸಹ ಈ ಒಂದು ದಿವ್ಯತೆಯನ್ನು ನಾವು ಅನುಭವಿಸ್ಬೋದು, ಭವ್ಯವಾದ ಆಂತರಿಕ ಅನುಭವವನ್ನು ಹೊಂದಬಹುದು ಅಂತೇಳ್ಬಿಟ್ಟು ಪರಮಾಚಾರ್ಯರು ನಮಗೆ ಹೇಳ್ತಾರೆ. ಇಂತಹ ಒಂದು ದಿವ್ಯವಾದಂತಹ ಆನಂದವನ್ನು ಅನುಭವಿಸೋದಕ್ಕೆ ಜಗನ್ಮಾತೆಯಲ್ಲಿ ಸಮರ್ಪಿಸ್ಕೊಂಡ್ರೆ ಸಾಕು, ಆ ಉಸಿರಾಟವನ್ನು ಗಮನಿಸಿದ್ರೆ ಸಾಕು, ಇಂಥ ಒಂದು ದಿವ್ಯತೆಯನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯತೆ ಇದೆ. ಜಗನ್ಮಾತೆ ನಿಮಗೆ ಎಲ್ಲವೂ ಕೊಟ್ಟು ಈ ಒಂದು ದಿವ್ಯಾತ್ಮ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಲಿ ಅಂತೇಳ್ಬಿಟ್ಟು ನಾನು ಮತ್ತೊಮ್ಮೆ ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.